ಸೊ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ವೆರೈಟಿ ರೇಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ದಂಗೆ ಎವ್ರಿಡೇ ರೀಸನಿಂಗ್ ಚಾಪ್ಟರ್ ವೈಸ್ PYQsಗಳನ್ನ ತೊಗೊಂಬರ್ತೀನಿ ಅಂತ ಹೇಳಿದ್ದೆ. ಅದೇ ಥರ ಡೇ 16th ಇವನ್ ಆಲ್ರೆಡಿ ಹೋಗ್ತಾ ಇದೆ. ಯಾವುದೇ ಕ್ವಶನ್ಸ್ ಕೇಳಿದ್ರೂ ಕೂಡ ನೀವು ಯಾವುದೇ ರೀತಿ ಟ್ಯಾಕಲ್ಗಳನ್ನು ಅವ್ರು ಎಷ್ಟೇ ಕ್ವಶನ್ಸ್ ಟ್ವಿಸ್ಟ್ ಮಾಡಿದ್ರು ಕೂಡ ನಿಮಗೆ ಕೋರ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಮೇನ್ ಕಾನ್ಸೆಪ್ಟಿಂದ ನಿಮಗೆ ಕ್ವಶನ್ಸ್ಗಳನ್ನೇ ಕೇಳ್ತಾನ. ನಿಮ್ಗೊಂದು ಗೊತ್ತಿರಲಿ, ನೀವು ಕಾನ್ಸೆಪ್ಟ್ಗೆ ಎಷ್ಟು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕಾನ್ಸೆಪ್ಟ್ಗೆ ಆ್ಯಂಡ್ ಕಂಟೆಂಟ್ಗೆ ಜಾಸ್ತಿ ಟೈಮ್ ಹಾಕಿದರೆ ನಿಮಗೆ ಕ್ವಶನ್ಸ್ಗೆ ಏನಾಗುತ್ತೆ, ಕಡಿಮೆ ಟೈಮ್ ಹಾಕ್ಬೇಕಾಗಿರುತ್ತೆ. ಶಾರ್ಟ್ಕಟ್ ವೇಗಳು ಅಲ್ಲಿ ಬರ್ತವೆ. ಸೊ ಪ್ಲೀಸ್ ಬಿ ಫೋಕಸ್ ಆನ್ ಕಾನ್ಸೆಪ್ಟ್ ಆ್ಯಂಡ್ ಕಂಟೆಂಟ್. ಆಫ್ಟರ್ ದಟ್ ಶಾರ್ಟ್ಕಟ್ಸ್ ಮೆಥಡು ನಿಮಗೆ ತುಂಬ ಹೆಲ್ಪ್ ಆಗ್ತವೆ. ಇದು ನಿಮಗೆ ಗೊತ್ತಿರಬೇಕು. ಸೊ ಎಲ್ಲರಿಗೂ ಕೂಡ ಲೈವ್ ಬರ್ತಾ ಇದೆಯಲ್ಲ, ಲೈವ್ ಬರ್ತಾ ಇದೆ ಅನ್ಕೊಂತೀನಿ. ಎಸ್. ಸೊ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. Today, one of the important chapter for SSC and other KPSC exams also and other central government exams also. This is one of the important chapter and also easiest chapter. Okay. ಈ ಚಾಪ್ಟರ್ ಇಂದ ನೀವು ಪಕ್ಕ ಯಾವುದೇ ಕ್ವಶನ್ ಕೇಳಿದ್ರೂ ಕೂಡ ಮಿಸ್ ಆಗಬಾರ್ದು. ಸಮ್ ಇಂಪಾರ್ಟೆಂಟ್ ಚಾಪ್ಟರ್ ನೀವು ಮಿಸ್ಸೇ ಮಾಡಬಾರ್ದು. ಬಿಕಾಸ್ ನೀನು ಒಂದು ಒಂದು ಚಾಪ್ಟರ್ ಕಲಿಬೇಕಂದ್ರೆ ಒಂದು ಕ್ವಶನ್ಗೆ ನೀವು ಒಂದು ಬಿಗ್ ಚಾಪ್ಟರ್ ಕಲಿಬೇಕಾಗತ್ತೆ. ಲೈಕ್ ಪರ್ಸೆಂಟೇಜ್, ಲೈಕ್ ಟೈಮ್ ಅಂಡ್ ಡಿಸ್ಟೆನ್ಸ್. ಇವನು ಹೇಳ್ಕೊಂತ ಹೋಗ್ತೀನಿ. ಲೈವ್ ಎಲ್ಲರಿಗೆ ಬರ್ತಾ ಇದೆ ಅನ್ಕೊಂತೀನಿ. ಎಸ್, ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಟುಡೇ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಇಸ್ ವಾಟ್ ಕ್ಯಾಲೆಂಡರ್. ಸೊ ನಮ್ಮಲ್ಲಿ ಎವ್ರಿ ಇಯರ್ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಲಾಸ್ಟ್ ಇಯರ್ ಕೂಡ ನಮ್ಮಲ್ಲಿ 150+ ಸ್ಟೂಡೆಂಟ್ಸ್ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ಯಾರಿಗೆ ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಕ್ಸಾಮ್ ಕ್ಲಿಯರ್ ಅನ್ನೋರು ದಯವಿಟ್ಟು ನಮ್ಮ ವೆರಂಡರ್ ರೇಸ್ ಆಫ್ಲೈನ್ ಕ್ಲಾಸಿಗೆ ಬನ್ನಿ. ಧಾರವಾಡದಲ್ಲಿದೆ, ಬೆಂಗಳೂರಲ್ಲಿದೆ, ಮೈಸೂರಲ್ಲಿದೆ. ನಾನು ಟೀಚಿಂಗ್ ಮಾಡ್ತಾ ಇರೋದು ಧಾರವಾಡದ ಸಪ್ತಾಪುರ ಬಾವಿ ವೆರಂಡರ್ ರೇಸ್ ಅಲ್ಲಿ. ಎಲ್ಲವೂ ಕೂಡ ರೀಸೆಂಟ್ ಇಯರ್ ಅಲ್ಲಿ ಕೇಳಿರುವಂತಹ ಕ್ವಶನ್ಸ್. ಅದು MTS ಆಗಿರ್ಬೋದು, CHSL ಆಗಿರ್ಬೋದು, CPU ಆಗಿರ್ಬೋದು ಅಂಡ್ CGL ಆಗಿರ್ಬೋದು. ಎಲ್ಲಾ ಕ್ವಶನ್ಸ್ ತಗೊಂಡ್ಬರ್ತೀನಿ. ಎಲ್ಲಾ ಕ್ವಶನ್ಸ್ ತಗೊಂಡ್ಬಂದು ಕೂಡ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಯುವರ್ ಫಸ್ಟ್ ಕ್ವಶನ್. ಆಫ್ಟರ್ 36 days ಇಟ್ ವಿಲ್ ಬಿ ಎ ಸಂಡೇ. ಆಫ್ಟರ್ 36 days ಇಟ್ ವಿಲ್ ಬಿ ಸಂಡೇ ಅಂದ್ರೆ ವಾಟ್ ಡೇ ಈಸ್ ಇಟ್ ಟುಡೇ ಅಂತ ಕೇಳಿದ್ದಾರೆ. ಇಸ್ ಆನ್ಸರ್ ಮಾಡಿ. ವಿಚ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್? 36 ದಿನಗಳ ನಂತರ ನಿಮ್ಗೆ ರವಿವಾರವಾದರೆ ಇವತ್ತು ಯಾವ ದಿನ ಅಂತ ಕೇಳಿದ್ದಾರೆ. ಎಸ್, ಬೇಗ. ವೆರಿ ಈಸಿ ಕ್ವಶನ್. ಓಕೆ, ನಾನು ಹೇಳಿಕೊಡ್ತೀನಿ ಕೇಳಿ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ತಿಳ್ಕೋಬೇಕು. ಇಲ್ಲಿ ಕೇಳಿಲ್ಲರು ಕೂಡ 36 ಡೇ ಆದ್ಮೇಲೆ ನಿಮಗೆ ಸ್ಯಾಟರ್ಡೇ ಅಂತಿದೆ. ವಾಟ್ ಡೇ ಇಸ್ ಇಟ್ ಟುಡೇ ಅಂತ ಕೇಳಿದ್ರು. ಈಗ ನಿಮಗೆ ಫಾರ್ ಎಕ್ಸಾಂಪಲ್ 35 days ಆಗಿದ್ರೆ ಇಲ್ಲಿ ಇನ್ ಕೇಸ್ ಸಂಡೇ ಅಂತ ಬಂದಿದ್ರೆ 30 days ಆದ್ಮೇಲೆ ಸಂಡೇ ಬಂದ್ರೆ ಟುಡೇ ಯಾವ ಡೇ ಇರುತ್ತೆ, ಟುಡೇ ಕೂಡ ನಿಮಗೆ ಸಂಡೇನ ಇರ್ತಾ ಇತ್ತು. ಕರೆಕ್ಟ್. ಸೊ ಹಾಗಾದ್ರೆ ನೀವೇನ್ ತಿಳ್ಕೊಬೇಕಿಲ್ಲ, +1 ಆ್ಯಡ್ ಮಾಡಿದ್ರೆ ಯಾವ ಡೇ ಬರುತ್ತೆ, ಇಲ್ಲಿ ಮಂಡೇ ಬರ್ತದೆ. ಕರೆಕ್ಟಾ? ಅದೇ ನೀವು ಇದಕ್ಕೆ -1 ಮಾಡಿದ್ರೆ ಏನು ಬರುತ್ತೆ ನಿಮಗೆ? ದಿಸ್ ಈಸ್ ಯುವರ್ ವಾಟ್ ಸ್ಯಾಟರ್ಡೇ ಆನ್ಸರ್ ಬರ್ತದೆ. ಓಕೆ, ನಾನು ನಿಮ್ಗೆ ಹೇಳಿಕೊಡ್ತೀನಿ, ವೇಟ್ ಮಾಡಿ. ಓಕೆ, ಇವೆಲ್ಲವೂ ಕೂಡ ಕಾನ್ಸೆಪ್ಟ್ ಅಲ್ಲಿ ನಾನು ನಿಮಗೆ 1-2 ಕ್ವಶನ್ಸ್ ಆದ್ಮೇಲೆ ಇನ್ ಡೆಪ್ತ್ ಕಾನ್ಸೆಪ್ಟ್ ಹೇಳ್ತೀನಿ. ಇದನ್ನ ಶಾರ್ಟ್ಕಟ್ ವೇದಲ್ಲಿ ಹೆಂಗ್ ಮಾಡ್ಬೇಕಂದ್ರೆ, ಸೊ ದಿಸ್ ಕ್ವಶನ್ ನೀವು ಶಾರ್ಟ್ಕಟ್ ವೇದಲ್ಲಿ ಹೆಂಗ್ ಮಾಡ್ಬೇಕಂದ್ರೆ, 1 ಸೆಕೆಂಡ್. ಸಿ, ದಿಸ್ ಇಸ್ ಯುವರ್ ವಾಟ್ ಸ್ಯಾಟರ್ಡೇ ಆನ್ಸರ್. ಇದನ್ನ ನೀವು ಎಕ್ಸಾಮ್ ಅಲ್ಲಿ ಈ ತರ ಮಾಡ್ಬಾರ್ದು. ಓಕೆ, ಎಕ್ಸಾಮ್ ಅಲ್ಲಿ ಯಾವ ತರ ಮಾಡ್ಬೇಕಂತ ನಾನು ಹೇಳಿಕೊಡ್ತೀನಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಸೊ ನೀವೀಗ 35ನ ನೀನು 36 ಕೊಟ್ಟಿದ್ದಾರೆ. 36ನ 7 ಡಿವೈಡ್ ಮಾಡಿದ್ರೆ ನಿಮಗೆ 1 ಏನು ಬರುತ್ತೆ? 1 ನಿನಗೆ ಆಡ್ ಡೇಸ್ ಬರುತ್ತೆ. ಓಕೆ, 1 ಏನು ಬರುತ್ತೆ? ಆಡ್ ಡೇಸ್ ಬರುತ್ತೆ. ಆಫ್ಟರ್ ಕೇಳಿದ್ರೆ 1 ಡೇನ ಆ್ಯಡ್ ಮಾಡ್ಬೇಕಾಗಿತ್ತು. ಬಿಫೋರ್ ಕೇಳಿದ್ರೆ 1 ಡೇನ ಮೈನಸ್ ಮಾಡ್ಬೇಕು. ಕರೆಕ್ಟ್. ಈಗ ಸಂಡೇ 36 ಆದ್ಮೇಲೆ ಇದೆ. ಹಾಗಾದ್ರೆ ಬಿಫೋರ್ 36 days ವಿಚ್ ಡೇ ಅಂತ ಕೇಳಿದರೆ +1 ಇರೋದು ಏನ್ ಮಾಡ್ಬೇಕಾಗತ್ತಿ? ಈ ಒಂದು ಸಂಡೇ ಐತಲ್ವಾ, ಈ ಒಂದು ಸಂಡೆಗೆ +1 ಬಂದಿರೋದು ಏನ್ ಮಾಡ್ಬೇಕಾಗತ್ತಿ? -1 ಮಾಡ್ಬೇಕಾಗ್ತದೆ. ದಟ್ ಇಸ್ ವಾಟ್ ಸ್ಯಾಟರ್ಡೇ ಅಂತ ಅರ್ಥ. ಸೊ ನೀವೇನ್ ಅರ್ಥ ಮಾಡ್ಕೋಬೇಕು, ಇವತ್ತು ಏನಾದ್ರೂ ಸ್ಯಾಟರ್ಡೇ ಆಗಿದ್ರೆ 36 days ಆದ್ಮೇಲೆ ಯಾವ ಡೇ ಆಗತ್ತೆ ಅಂತ ಕೇಳಿದ್ರೆ ಸಂಡೇ ಆಗ್ತಿತ್ತು. ಯಾಕೆ? ಇವತ್ತು ಸ್ಯಾಟರ್ಡೇ ಇದೆ. ಸ್ಯಾಟರ್ಡೇಗೆ 7 ಕೂಡಿಸ್ರು ಸ್ಯಾಟರ್ಡೇನೆ, ಸ್ಯಾಟರ್ಡೇಗೆ 14 ಕೂಡಿಸ್ರು ಸ್ಯಾಟರ್ಡೇನೆ. ಸೊ 21 and 28 and 35. ಸೊ 7 ಮಲ್ಟಿಪಲ್ಸ್ ಏನೇ ಕೂಡಿಸಿದ್ರು ಕೂಡ ನಿಮಗೆ ಸ್ಯಾಟರ್ಡೇನೆ ಬರ್ತೈತಿ. ಇವತ್ತು ಸ್ಯಾಟರ್ಡೇ ಆಗಿದ್ರೆ 35 days ಆದ್ಮೇಲೆ ಕೂಡ ಸ್ಯಾಟರ್ಡೇ ಬರ್ತೈತಿ. ಬಟ್ 36th ಡೇಗೆ ಏನು ಬರ್ತಂತಂದ್ರೆ ನಿಮಗೆ ಸಂಡೇ ಬರ್ತೈತಿ. ಇದು ನಿಮಗೆ ಆಡ್ ಡೇಸ್ ಕಾನ್ಸೆಪ್ಟ್. ಒಂದು ಸ್ವಲ್ಪ 2 minutes ವೇಟ್ ಮಾಡಿ, ನಾನು ನಿಮಗೆ ಹೇಳಿಕೊಡ್ತೀನಿ. ಎಸ್, ನಾಟ್ ಡಿ
ನಾಟ್ ಬಿ, ಇಟ್ ಇಸ್ ಅ ಡಿ ಆನ್ಸರ್. ಎಸ್ ಕರೆಕ್ಟ್ ಇದೆ. ಎಸ್ ಡೂ ದಿಸ್ ಕ್ವಶನ್. ಒಂದು 2 minutes ವೇಟ್ ಮಾಡಿ, ನಾನು ನಿಮ್ಗೆ ಇನ್ನು ಡೆಪ್ತ್ ಆಗಿ ಎಲ್ಲ ಕಾನ್ಸೆಪ್ಟ್ ನಾನು ಹೇಳಿಕೊಡ್ತೀನಿ, ಅದ್ರ ಬಗ್ಗೆ ಏನು ವರಿ ಮಾಡಬೇಡಿ. ಹೌ ಮೆನಿ ಡೇಸ್ ಆರ್ ದೇರ್ ಫ್ರಮ್ ಅಕ್ಟೋಬರ್ 2, 2023 to 9th July 2024 ಬೋತ್ ಇನ್ಕ್ಲೂಸ್. ಸೊ ಇಟ್ ಮೀನ್ಸ್ ವಾಟ್ ಅಂದ್ರೆ ಅಕ್ಟೋಬರ್ 2ನೇ ತಾರೀಕು ಕನ್ಸಿಡರ್ ಮಾಡಬೇಕು ಅಂಡ್ ಜುಲೈ 9ನೇ ತಾರೀಕು ಕನ್ಸಿಡರ್ ಮಾಡಬೇಕು. ಅಕ್ಟೋಬರ್ 2023 ಇದೆ, ಸೊ ಲೀಪ್ ಇಯರ್ ನಿಮಗೆ ಮ್ಯಾಟರ್ ಆಗಲ್ಲ. ಬಟ್ ಇಲ್ಲಿ 2024 ಲೀಪ್ ಇಯರ್ ಕನ್ಸಿಡರ್ ಆಗುತ್ತೆ. ಯಾಕೆ? ಫೆಬ್ರವರಿ ದಾಟಿದ ಮೇಲೆ ಜುಲೈಗೆ ಬರ್ತೀಯ, ಕರೆಕ್ಟ್? ಹಾಗಾದ್ರೆ ಅಕ್ಟೋಬರ್ 2 ಇಂದ ಅದನ್ನು ತಗೋಬೇಕು ಅಂಡ್ ಜುಲೈ 9th 24 ಅದನ್ನು ತಗೋಬೇಕು. ಎರಡೂ ಸೇರಿಸ್ಕೊಂಡು ಟೋಟಲ್ ಎಷ್ಟು ದಿನ ಇದೀವಿ ಅಂತ ಕೇಳೋದು. ಇದನ್ನ ಯಾಕೆ ಮೆನ್ಷನ್ ಮಾಡ್ಯಾರ? ಬೋತ್ ಇನ್ಕ್ಲೂಸಿವ್ ಅಂತ ಯಾಕೆ ಮೆನ್ಷನ್ ಮಾಡ್ಯಾರ ಅಂದ್ರೆ, ಅವರು ಇಫ್ ಇನ್ ಕೇಸ್ ಅವರು ಇನ್ ಬಿಟ್ವೀನ್ ಅಂತ ಕೊಡಬಹುದು. ಐ ಮೀನ್ ಎರಡು ಅಕ್ಟೋಬರ್ 2 ಜುಲೈ 9 ನಡುವಿರುವಂತ ದಿನಗಳು ಎಷ್ಟು ಅಂತ ಕೇಳ್ಬೋದು. ಓಕೆ, ಇದಕ್ಕೋಸ್ಕರ ಅವರು ಬೋತ್ ಇನ್ಕ್ಲೂಸಿವ್ ಅಂತ ಕೊಟ್ಟಾರ, ಬೋತ್ ಎಕ್ಸ್ಕ್ಲೂಸಿವ್ ಅಂತ ಕೊಡಬೇಕು. ಬೋತ್ ಎಕ್ಸ್ಕ್ಲೂಸಿವ್ ಅಂತ ಕೊಟ್ಟರು ಕೂಡ ಇಂಡೈರೆಕ್ಟ್ಲಿ ಇನ್ ಬಿಟ್ವೀನ್ ಹೌ ಮೆನಿ ನಂಬರ್ಸ್ ಆರ್ ದೇರ್ ಅಂತ ಅರ್ಥ. ಓಕೆ, ಇದು ನಿಮಗೆ ಗೊತ್ತಿರೋ ವಾಟ್ ಇಸ್ ದ ಆನ್ಸರ್? ಓಕೆ, ಆನ್ಸರ್ ಬೇಗ ಕಮೆಂಟ್ ಮಾಡಿ ನೋಡೋಣ. ಸ್ಟಿಲ್ ಕೇಳಿ. ಫಸ್ಟ್ ನಿನಗೆ ಏನು ಗೊತ್ತಿರ್ಬೇಕಂದ್ರೆ ಅಕ್ಟೋಬರ್ ಅಲ್ಲಿ ಎಷ್ಟು ದಿನ ಇದಾವೆ, ನವೆಂಬರ್ ಅಲ್ಲಿ ಎಷ್ಟು ದಿನ ಇದಾವೆ, ಡಿಸೆಂಬರ್ ಅಲ್ಲಿ ಎಷ್ಟು ದಿನ ಇದಾವೆ. ಓಕೆ, ಈ ಪಾಯಿಂಟಿನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ನಂಬರ್ ಆಫ್ ಆಡ್ ಡೇಸ್ ಕೇಳಿದ್ರೆ, ಐ ಮೀನ್ 28 0 odd days, 29 1 odd day, 30 2 odd days, 31 3 odd days. ಇಲ್ಲಿ ಯಾವ ವಾರ ಬರುತ್ತಂತ ಕೇಳಿಲ್ಲ, ಹೌ ಮೆನಿ ಡೇಸ್ ಅಂತ ಕೇಳ್ಯಾರ. ದಟ್ಸ್ ವೈ ನಿನಗೆ ಮಂತ್ ಅಲ್ಲಿ ಎಷ್ಟು ಡೇಸ್ ಇದಾವೆ ಅಂತ ಗೊತ್ತಿರಲೇಬೇಕು. ದಿಸ್ ಕ್ವಶನ್ ಇಸ್ ಆಲ್ಸೋ ಆಸ್ಕ್ಡ್ ಇನ್ ಲಾಸ್ಟ್ ಇಯರ್, ಸೊ ದಿಸ್ ಇಯರ್ ಇಟ್ ಸೆಲ್ಫ್. ಓಕೆ, ಇಲ್ಲಿ ಕೇಳಿ. ಸೊ ಫಸ್ಟ್ ಏನೈತಿ ಇವಾಗ ಅಕ್ಟೋಬರ್ ಅಂತ ಕೊಟ್ಟಾರ. ಓಕೆ, ಅಕ್ಟೋಬರ್, ದೆನ್ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂಡ್ ಜುಲೈ ಅಂತ ಕೊಟ್ಟಾರ. ಕರೆಕ್ಟ್? ಎಸ್. ಈಗ ನಮಗೆ ಜುಲೈ ಒಳಗಡೆ ಎಷ್ಟನೇ ತಾರೀಕು ಕೇಳಿದಾರ? ಜುಲೈ ಒಳಗಡೆ 9th ತಾರೀಕು ಕೇಳಿದ್ರಲ್ಲ, ದಟ್ಸ್ ವೈ ನಾವು 9th ಡೇಟ್ ಅನ್ನ ಬರ್ಕೋಬೇಕು, ಅದನ್ನ ಕನ್ಸಿಡರ್ ಮಾಡ್ಬೇಕು. ದೆನ್ ಅಕ್ಟೋಬರ್ 2 ಇಂದ ಸ್ಟಾರ್ಟ್ ಆಗೈತಿ, ಅಕ್ಟೋಬರ್ 1ನೇ ತಾರೀಕು ಮುಗೀತು. ಅಕ್ಟೋಬರ್ ಒಳಗಡೆ 31 ಡೇಸ್ ಇರ್ತಾವ. ಕರೆಕ್ಟ್? ಅಕ್ಟೋಬರ್ ಒಳಗಡೆ 31 ಡೇಸ್ ಇರ್ತಾವಲ್ವಾ, ಇದ್ರೊಳಗಡೆ 1ನೇ ತಾರೀಕು ನನಗೆ ಬೇಕಾಗಿಲ್ಲ. 1ನೇ ತಾರೀಕು ಬೇಕಾಗಿಲ್ಲ ಅಂದ್ರೆ 2ನೇ ತಾರೀಕಿಂದ ಬೇಕು. ಅಕ್ಟೋಬರ್ ತಿಂಗಳ ಮುಗಿದ್ಮೇಲೆ ನವೆಂಬರ್ ತಿಂಗಳಿಗೆ ಬರ್ತೀಯಾ, 1ನೇ ತಾರೀಕು ತೆಗಿಬೇಕು. ಫ್ರಮ್ ದಿ ಸೆಕೆಂಡ್ ಡೇಟ್ ಇಂದ ಕನ್ಸಿಡರ್ ಮಾಡಬೇಕು. 31 - 1 ಮಾಡಿದ್ರೆ ಅಕ್ಟೋಬರ್ ತಿಂಗಳಲ್ಲಿ ನೀನು 30 ಡೇಸ್ ನ ಕವರ್ ಮಾಡ್ಬೇಕಂತ ಅರ್ಥ, ನವೆಂಬರ್ ಬರ್ಬೇಕಂದ್ರೆ. ಕರೆಕ್ಟ್? ಅಕ್ಟೋಬರ್ ಒಳಗಡೆ 31 ಇರ್ತಾವಂತ ಅರ್ಥ, ನವೆಂಬರ್ ಒಳಗಡೆ 30, ಡಿಸೆಂಬರ್ ಒಳಗಡೆ 31, ಎಸ್, ಜನವರಿ ಒಳಗಡೆ 31, ಫೆಬ್ರವರಿ ಒಳಗೆ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇದರೊಳಗಡೆ 28 or 29. ಬಿಕಾಸ್ ಫ್ರಮ್ ದಿಸ್ ಇಟ್ ಈಸ್ ಅ ಲೀಪ್ ಇಯರ್, ಲಾಸ್ಟ್ 2 numbers ಇಂದ ಮಲ್ಟಿಪಲ್ ಆಗ್ತೈತಿ. ಕರೆಕ್ಟ್? ಹಾಗಾದ್ರೆ ದಿಸ್ ಫೆಬ್ರವರಿ ಎಷ್ಟು ಬರ್ತಂತ ಅರ್ಥ? ದಿಸ್ ಫೆಬ್ರವರಿನಾಗೆ 29th ಬರ್ತಂತ ಅರ್ಥ. ಮಾರ್ಚ್ 31 ಡೇಸ್ ಇರ್ತಾವ, ಏಪ್ರಿಲ್ 30 ಡೇಸ್ ಇರ್ತಾವ, ಮೇ 31 ಡೇಸ್ ಇರ್ತಾವ, ಜೂನ್ ಎಷ್ಟು ಇರ್ತಾವ? 30 ಡೇಸ್ ಇರ್ತಾವ. ಇದು ನಿಮಗೆ ಕ್ಯಾಲ್ಕುಲೇಷನ್ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಸೊ ನಮಗೇನು ಗೊತ್ತಾಯ್ತು ಇದರಲ್ಲಿ? ನನಗೆ ಏನು ಗೊತ್ತಾಗಿದೆ ಅಂದ್ರೆ, ನನಗೆ ಅಕ್ಟೋಬರ್ ಒಳಗಡೆ 30 ಡೇಸ್ ಇರಲ್ಲ, 31 ಡೇಸ್ ಇರ್ತಾವ. ಬಟ್ 30 ಡೇಸ್ ದಿನ ಕೌಂಟ್ ಮಾಡ್ಬೇಕಾಗ್ತದೆ, ಬಿಕಾಸ್ ಫಸ್ಟ್ ಡೇಟ್ ನೀವು ತಗೊಂಡಿಲ್ಲ. ದೆನ್ 30, 31 ಅಂಡ್ ದೆನ್ ಫೆಬ್ರವರಿ 29 ಬಿಕಾಸ್ ಆಫ್ ಲೀಪ್ ಇಯರ್, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಫ್ರಮ್ ದಿಸ್ ಹೌ ಮೆನಿ ಡೇಸ್ ಇದಾವ ಅಂತ ಕೇಳ್ಯಾರ. ಸೊ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಬಾರ್ದು. ಫಸ್ಟ್ ನಾ ಏನು ಹೇಳಕೊಂಬೋದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ನೇ ಪಾಯಿಂಟ್, 30 ಎಷ್ಟಿದಾವೆ? 1 2 3 4 5 6 7 8 9 ಇದಾವೆ. 30 ನಿಯರ್ ಎಷ್ಟಿದಾವೆ? ಈಗ 9 ಇದಾವಲ್ಲ, 30 × 9 ಈಸ್ ಈಕ್ವಲ್ ಟು ವಾಟ್? 270 ಅಂತ ಅರ್ಥ. ಓಕೆ, 270. ಈಗ ನಾ 30 ತಗೊಂಡಿನಲ್ಲ, ಇದ್ರಾಗ 31 ಐತಲ್ಲ, ಇದಕ್ಕೆ ಅದು ಬ್ಯಾಲೆನ್ಸ್ ಆಗಿಬಿಡುತ್ತೆ. ಇದ್ರಾಗ ಒಂದು ಈ ಕಡೆ ಹೋಗ್ಬಿಡುತ್ತೆ, ಈಗ 30 ಆಯ್ತು. 30 ಕ್ಯಾನ್ಸಲ್, ದಿಸ್ 30 60 ಕ್ಯಾನ್ಸಲ್, 30 and 30 ಕ್ಯಾನ್ಸಲ್ ಆಯ್ತು. ಕರೆಕ್ಟ್? ಆದ್ರೆ ಇನ್ನು ಒಂದೊಂದು ಉಳಿದ್ವು ಈಗ. ಓಕೆ, ಇದ್ರಾಗ ಒಂದಿನ ಉಳಿತು. ಕರೆಕ್ಟ್? ಒಂದಿನ, 2 ದಿನ, 1 + 1 2, 2 + 1 3 ಅಂತ ಅರ್ಥ. ಕರೆಕ್ಟ್? ದೆನ್ 3 + 9 ಹೌ ಮಚ್? 3 + 9 is equal to 12 ಅಂತ ಅರ್ಥ. ದಟ್ ಇಸ್ ಹೌ ಮಚ್? 280 ಡೇಸ್ ಇದಾವ ಅಂತ ಅರ್ಥ. ಇಸ್ ಇಟ್ ಕ್ಲಿಯರ್ ಆಯ್ತು ಅನ್ಕೊಂತೀನಿ? 282, ದಟ್ ಈಸ್ ಆಪ್ಷನ್ ಡಿ ಅಂತ ಅರ್ಥ. ಕರೆಕ್ಟ್? ಎಸ್. ಸೊ 9 + 1 10, 10 + 1 11, 11 + 1 12 and 270 + 12 is equal to 280 ಡೇಸ್ ಇದಾವೆ ಅಂತ ಅರ್ಥ. ಐ ಥಿಂಕ್ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಎಸ್.
ಸೊ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ನೀವು ಈ ತರ ಮಾಡ್ಬೇಕು. ಓಕೆ, ಇದು ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಕ್ವಶನ್, do this question. How many days are there from September 3rd 2022 and May 10 2023 both inclusive ಅಂತ ಕೊಟ್ಟಾರೆ. ಸೆಪ್ಟೆಂಬರ್ ಅಂಡ್ ಮೇ. ಓಕೆ, ಈ ಕ್ವಶನ್ ನೀವು ಆನ್ಸರ್ ಮಾಡಿ. ನಾ ಏನು ಹೇಳಿದ್ನಲ್ಲ ಅದೇ ತರ ನೀವು ಮೆಥಡ್ ಅನ್ನ ಅಪ್ಲೈ ಮಾಡಿ ಸಾಕು. ಫಸ್ಟ್ ಏನಿದೆ ಇವಾಗ ಸೆಪ್ಟೆಂಬರ್ 3rd. ಸೆಪ್ಟೆಂಬರ್ ಆದ್ಮೇಲೆ ಯಾವ್ದು ಬರ್ತೈತಿ? ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ದೆನ್ ಜನವರಿ, ಫೆಬ್ರವರಿ, ಮಾರ್ಚ್ ಅಂಡ್ ಏಪ್ರಿಲ್ ಅಂಡ್ ಮೇ ಅಂತ ಅರ್ಥ. ಕರೆಕ್ಟ್? ಎಸ್. ನಾನು ನಿಮಗೆ ಬೇಸಿಕ್ ಹೇಳ್ತೀನಿ, ಶಾರ್ಟ್ಕಟ್ ಒಳಗೂ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ ಬೇಸಿಕ್ ಹೇಳೋವರೆಗೂ. ಈ ಕ್ವಶನ್ ಆದ್ಮೇಲೆ ಬೇಸಿಕ್ ಹೇಳ್ತೀನಿ, ಯಾಕಂದ್ರೆ ಸಮ್ ನಮ್ಗೆ ಆನ್ಲೈನಲ್ಲಿ ಬರ್ಬೇಕಾಗಿರ್ತದೆ, ಅದಕ್ಕೋಸ್ಕರ. ಈಗ ಹೌ ಮೆನಿ ಡೇಸ್ ಅಂತ ಕೇಳೋಣ. ಸೆಪ್ಟೆಂಬರ್ ಒಳಗೆ ಎಷ್ಟು ದಿನ ಇರ್ತಾವ? ಆಲ್ರೆಡಿ ಹೇಳಿದೀನಿ. ಸೆಪ್ಟೆಂಬರ್ ಒಳಗಡೆ 30, ಅಕ್ಟೋಬರ್ ಒಳಗಡೆ 31 ಡೇಸ್ ಇರ್ತಾವ. ಕರೆಕ್ಟ್? ಅಕ್ಟೋಬರ್ ಒಳಗಡೆ 31 ಡೇಸ್ ಇರ್ತಾವ, ಸೆಪ್ಟೆಂಬರ್ ಒಳಗಡೆ 30 ಡೇಸ್ ಇರ್ತಾವ. 3ನೇ ತಾರೀಕಿಂದ ತಗೋಬೇಕು, 1ನೇ ತಾರೀಕು 2ನೇ ತಾರೀಕು ಬಿಡ್ಬೇಕಂತ ಹೇಳ್ಯಾರ. ಹಾಗಾದ್ರೆ 30ರೊಳಗಡೆ ಫಸ್ಟ್ 2 ಡೇಸ್ ಬಿಟ್ರೆ ಸೆಪ್ಟೆಂಬರ್ ಒಳಗಡೆ ಎಷ್ಟು ಕನ್ಸಿಡರ್ ಮಾಡ್ಬೇಕಂತ ಅರ್ಥ? 28 ಡೇಸ್ ಕನ್ಸಿಡರ್ ಮಾಡ್ಬೇಕಂತ ಅರ್ಥ. ದೆನ್ ನವೆಂಬರ್ ಒಳಗಡೆ 30 ಆಗ್ತೈತಿ, ಡಿಸೆಂಬರ್ ಒಳಗಡೆ 31, ಜನವರಿ 31, ನೆಕ್ಸ್ಟ್ 22 ಅನ್ನೋದು ನಾಟ್ ಅ ಲೀಪ್ ಇಯರ್, 28 ಆಗ್ತೈತಿ. ನೆಕ್ಸ್ಟ್ ಮಾರ್ಚ್ 31, ಏಪ್ರಿಲ್ 30, ಮೇ 31 ಆಗ್ತೈತಿ. ಕರೆಕ್ಟ್? ನೆಕ್ಸ್ಟ್ ಇಲ್ಲಿ ಕೇಳಿ. ಈಗ ಫಸ್ಟ್ ನಾ ಹೇಳಕತ್ತೀನಿ, ಇದ್ರಾಗಿರುವಂತ ಒಂದು ಇದು ಕೊಟ್ಬಿಡಿ, ಇದ್ರಾಗಿರುವಂತ ಒಂದು ಇದು ಕೊಟ್ಬಿಡಿ. 30 30 30 30 ಆದ್ವು. ಈಗ ಇದ್ರಾಗಿರೋದು ಒಂದು ಇದು ಕೊಡಿ, ಇದ್ರಾಗಿರೋದು ಒಂದು ಇದು ಕೊಡಿ. ಓಕೆ, ಎಲ್ಲ ಕಡೆನೂ ಕೂಡ 30 30 ಆಯ್ತು. ಒಂದು ಈಗ ಎಕ್ಸ್ಟ್ರಾ ಬಂತು, ದಟ್ ಇಸ್ ಲಾಸ್ಟ್ ಡೇ. ಅದ್ರ ಎಷ್ಟಿದಾವೆ? 1 2 3 4 5 6 7 8 9 ಇದಾವ. 30 into 9 is equal to how much? That is 270 ಅಂತ ಅರ್ಥ. ಕರೆಕ್ಟ್? 1 2 3 4 5 6 7 8 9. ಓಕೆ, 30 into 9 is equal to 270 ಡೇಸ್ ಅಂತ ಅರ್ಥ. ಪ್ಲಸ್ 1 is equal to 271 ಡೇಸ್ ಆಗುತ್ತಲ್ಲ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 10th ಕೊಟ್ಟಿದ್ದಾನೆ. ಓಕೆ, ನಾವೆಲ್ಲ ರಂಗ್ ಮಾಡಿ ಹೇಳಿ, ಮೇ 10th ಕೊಟ್ಟಿದ್ದಾನೆ, ಅದು ಇಂಪಾರ್ಟೆಂಟ್. ಕರೆಕ್ಟ್? ಎಸ್. ಇಲ್ಲಿ ಏನು ಕೊಟ್ಟಿದ್ದಾನೆ? ಈಗ ಮೇ 10th ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ? ಈಗ ಮೇ 10th ಕೊಟ್ಟಿದ್ದಾನೆ. ಕರೆಕ್ಟ್ ಅಲ್ವಾ? ಓಕೆ, ಹಾಗಾದ್ರೆ ಇಲ್ಲಿ 1 ಆಯ್ತು, ಇಲ್ಲಿ 1 ಆಯ್ತು, ಇಲ್ಲಿ 1 ಆಯ್ತು, ಇಲ್ಲಿ 1 ಆಯ್ತು. ಹಾಗಾದ್ರೆ ಅಪ್ ಟು ಇಲ್ಲಿಗೆ ಎಷ್ಟು ತಿಂಗಳಾದ? ಇವಾಗ 8 ತಿಂಗಳಾಯ್ತು. 30 into 8 is equal to what? 240 ಅಂತ ಅರ್ಥ. ಕರೆಕ್ಟ್? ಎಸ್. ಹಾಗಾದ್ರೆ 240 ಪ್ಲಸ್ ಮೇ ಅಲ್ಲಿ ನಿಮಗೆ 10 ಡೇಸ್ ಬೇಕಾಗ್ತದೆ. 240 ಪ್ಲಸ್ 10 ಡೇಸ್ is equal to how much? 250 ಡೇಸ್ ಅಂತ ಅರ್ಥ. ದಟ್ ಈಸ್ ಆಪ್ಷನ್ ಸಿ ಅಂತ ಅರ್ಥ. ಓಕೆ, ಇಲ್ಲಿ ನಿಮಗೆ ಕಾನ್ಸೆಪ್ಟ್ ಗೊತ್ತಾದ್ರೆ ಆನ್ಸರ್ ಬರಕ್ ಸಾಧ್ಯ, ಆನ್ಸರ್ ರಾಂಗ್ ಬರಕ ಇದೆ. 10th April 2025 is a Thursday ಅಂತ ಕೊಟ್ಟಿದ್ದಾನ. ವಾಟ್ ಡೇ ವಿಲ್ 17th April 2025 ಅಂತ ಕೇಳೋಣ. ಇದು ಕ್ವಶನೇ ಕೇಳಬಾರ್ದು ನಿಮಗೆ, ಅವರು ಕ್ವಶನು ಕೇಳಬಾರ್ದು, ನಾನು ಈ ಕ್ವಶನ್ ಆಗ್ಬಾರ್ದು. ಹಂಗ್ ನೋಡಿದ್ರೆ ಅಷ್ಟು ಈಸಿ ಕ್ವಶನ್ ಇದು. ಕರೆಕ್ಟಾ? ಏಪ್ರಿಲ್ 10th ಗೆ ಥರ್ಸ್ಡೇ ಆಗಿದೆ. ಹಾಗಾದ್ರೆ ಏಪ್ರಿಲ್ 17th ಏನಾಗುತ್ತೆ? ಇಲ್ಲಿಂದ ಇಲ್ಲಿಗೆ 7 ಡೇಸ್ ಡಿಫ್ರೆನ್ಸ್ ಇದೆ ಅಷ್ಟೇ. 7 ಡೇಸ್ ಡಿಫ್ರೆನ್ಸ್ ಇದ್ರೆ ನಿಮಗೆ ಸೇಮ್ ಡೇ ಬರುತ್ತೆ ಅಂತ ಅರ್ಥ. ದಟ್ ಈಸ್ ವಾಟ್? ಥರ್ಸ್ಡೇ. ಇಟ್ ಈಸ್ ಯುವರ್ ಆನ್ಸರ್. ದಟ್ ಈಸ್ ಆಪ್ಷನ್ ಎ ಅಂತ ಅರ್ಥ. ಕರೆಕ್ಟ್? 10 ದಿನಕ್ಕೆ 7 ದಿನ ಕೂಡಿಸಿದ್ರೆ 17 ಡೇಸ್ ಬರುತ್ತಾ. 10ನೇ ದಿನ ಏನಾಗಿರ್ತೈತಿ? 17th ಡೇ ಕೂಡ ಅದೇ ಆಗಿರ್ತೈತಿ. 24th ಡೇ ಕೂಡ ಹಾಗೆ ಆಗಿರ್ತೈತಿ. 31st ಡೇ ಕೂಡ ಅದೇ ಆಗಿರ್ತೈತಿ. 7th ಡೇಟ್ ಕೂಡ ಅದೇ ಆಗಿರ್ತೈತಿ. 14th ಡೇಟು ಅದೇ ಆಗಿರ್ತೈತಿ. ಐ ಥಿಂಕ್ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಎಸ್, ನೋಡಿ, ನನ್ನ ಕ್ವಶನ್ ನಿಮ್ಗೆ ಏನಾದ್ರು ಇಷ್ಟ ಆಗ್ತಾ ಇದ್ರೆ ತಂಬ್ ಸಿಂಬಲ್ ಕೊಡಿ. ಓಕೆ, ಇಷ್ಟ ಆಗ್ತಾ ಇದ್ರೆ ತಂಬ್ ಸಿಂಬಲ್ ಕೊಡಿ, ಶೇರ್ ಮಾಡಿ. ಒನ್ ಟೈಮ್ ಕೌಂಟ್ ಇದೆ, ಮುಗ್ದವಾಯ್ತು. ಒನ್ ಟೈಮ್ ಅರ್ಥ ಮಾಡಬೇಕಂದ್ರೆ ಕ್ಲೀನ್ ಸ್ವೀಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಓಕೆ, ಇಫ್ ದಿ ಫಸ್ಟ್ ಮಂತ್, ಇಫ್ ಎ ಫಸ್ಟ್ ಆಫ್ ಎ ಮಂತ್ ಈಸ್ ವೆಡ್ನೆಸ್ಡೇ, ಒಂದು ತಿಂಗಳಿನ ಮೊದಲನೇ ದಿನ ಏನಾಗೈತೆ ಅಂದ್ರೆ ಮಂಗಳವಾರ ಆಗೈತೆ. ಮಂಡೇ ಟು ಬುಧವಾರ ಆಗೈತೆ, ವೆಡ್ನೆಸ್ಡೇ ಆಗೈತೆ. ದೆನ್ ವಾಟ್ ವಿಲ್ ಬಿ ದಿ 29th ಡೇ ಆಫ್ ದಟ್ ಮಂತ್ ಅಂತ ಕೇಳ್ಯಾರ. ಓಕೆ, ಇಲ್ಲೇನೈತೆ ನಮಗೆ? ಫಸ್ಟ್ ಡೇ ಆಫ್ ದಿ ಮಂತ್ ಏನೈತಿ ನಮಗೆ? ದಟ್ ಇಸ್ ವೆಡ್ನೆಸ್ಡೇ. ದೆನ್ ವಾಟ್ ವಿಲ್ ಬಿ ದಿ 29th ಡೇ ಆಫ್ ದಟ್ ಮಂತ್ ಅಂತ ಕೇಳ್ಯಾರ. ಇದ್ರಲ್ಲಿ ಏನೈತಿ?
ಹಾಗಾದ್ರೆ ಇದರಲ್ಲಿ ನಿಮಗೆ ಈ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಲೀಪ್ ಇಯರು ಏನೋ 30 ಡೇಸ್ ಇದಾವು, ಏನ್ 31st ಡೇಸ್ ಇದಾವು, ಏನ್ 28th ಡೇಸ್ ಇದಾವು, 29th ಡೇಸ್ ಆಯ್ತು. ಇದು ಲೀಪ್ ಇಯರು, ನಾರ್ಮಲ್ ಇಯರ್. ಅದು ನಿಮಗೆ ಕೌಂಟ್ ಆಗಲ್ಲ. ಯಾಕೆ ಕೌಂಟ್ ಆಗಲ್ಲ ಅಂದ್ರೆ ಫಸ್ಟ್ನೇ ತಾರೀಕಿಂದ 29th ಡೇಟ್ ವರೆಗೂ ಅಷ್ಟೇ ಕೇಳಿದ್ದಾರೆ ನಿಮಗೆ. ನಿಮ್ಗೆ ಲೀಪ್ ಇಯರ್ ನೆಸೆಸಿಟಿ ಇಲ್ಲ, ನಾರ್ಮಲ್ ಇಯರ್ ನೆಸೆಸಿಟಿ ಇಲ್ಲ, ವಿಚ್ ಮಂತ್ ನೆಸೆಸಿಟಿ ಇಲ್ಲ, ವಿಚ್ 30 ಡೇ ನೆಸೆಸಿಟಿ ಇಲ್ಲ, 29th ಡೇ ನೆಸೆಸಿಟಿ ಇಲ್ಲ, ಯಾವುದೇ ಡೇ ನೆಸೆಸಿಟಿ ಇಲ್ಲ. ಬಿಕಾಸ್ ಫ್ರಮ್ ಫಸ್ಟ್ ಡೇ ಟು ಈ 29th ಡೇಸ್ ಬರ್ಬೇಕಂದ್ರೆ ಎಷ್ಟು ದಿನ ಕೂಡಿಸ್ತೀನಿ? 28 ಡೇಸ್ ಕೂಡಿಸ್ತೀಯ. ಹಾಗಾದ್ರೆ 28 ಡೇಸ್ ಕೂಡಿಸ್ಬೇಕಾ? ಇಲ್ಲ, ಡಿವೈಡ್ ಬೈ 7 ಮಾಡಬೇಕು, ನಂಬರ್ ಆಫ್ ಆಡ್ ಡೇಸ್ ತಗೋಬೇಕು. 7 1 7 ಬರ್ತದೆ, ಕಂಪ್ಲೀಟ್ ಕ್ಯಾನ್ಸಲ್ ಆಗ್ತೈತಿ. ಇಲ್ಲ 0 ಆಡ್ ಡೇಸ್ ಬರ್ತದೆ. 0 ಆಡ್ ಡೇಸ್ ಬಂದ್ರೆ ನಿಮಗೆ ಈ ಡೇಟ್ ಯಾವ್ದಾಗಿರ್ತೈತಿ? ವೆಡ್ನೆಸ್ಡೇ ಆಗಿರ್ತೈತಲ್ಲ, ಅದೇ ಡೇಟ್ ಇಲ್ಲಿ, ಅದೇ ವೀಕ್ ಇಲ್ಲಿ ಬರ್ತೈತಿ. ದಟ್ ಈಸ್ ವಾಟ್ ವೆಡ್ನೆಸ್ಡೇ ಅಂತ ಅರ್ಥ. ದಟ್ ಇಸ್ ಆಪ್ಷನ್ ಸಿ ಅಂತ ಅರ್ಥ. ಐ ಥಿಂಕ್ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಎಸ್, ಸೂಪರ್. ಈ ತರ ನೀವು ಕ್ವಶನ್ಸ್ ಗಳನ್ನ ಅರ್ಥ ಮಾಡ್ಕೊಂತ ಬರಬೇಕು. ಕ್ಲಿಯರ್? ಎಸ್ ಎಸ್. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಬೇಗ 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 ಒಂದು ಕ್ವಶನ್ ಕೂಡ ಮಿಸ್ ಆಗಬಾರ್ದು. ಓಕೆ, ನೆಕ್ಸ್ಟ್ ಕ್ವಶನ್. 7th of a month is a Wednesday. Okay, 7th of the month ಏನೈತಿ ನಮಗೆ? Wednesday ಅಂತ ಐತಿ. This month has 30 days. Now they mentioned it month, it is a 30 days. 30 days ಕೊಟ್ಟಿರ್ತಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ನೀವು ಅಲ್ಲಿ. ದೆನ್ ಏನೈತಿ? ವಾಟ್ ವಿಲ್ ಬಿ ದಿ 14th of the next month ಅಂತ ಕೇಳ್ಯಾರ. ಸಿಂಪಲ್ ಐತ್ರಿ, ಇದನ್ನ ಕ್ವಶನೇ ಇಲ್ಲ. 14th ಡೇ ಆ್ಯಡ್ ಮಾಡಕ್ ಹೋಗ್ಬೇಡಿ. 7 ಮಲ್ಟಿಪಲ್ಸ್ ಆಗೋದು. 14th ಡೇ ಆ್ಯಡ್ ಮಾಡಕ್ ಹೋಗ್ಬೇಡಿ, ಇದನ್ನ ಬಿಟ್ಬೇಡಿ. 14th ಡೇ ಇಲ್ಲ ಅನ್ಕೋಬೇಡಿ, ಯಾಕೆ 14 ಆ್ಯಡ್ ಮಾಡಕ್ ಹೋಗ್ಬೇಡಿ. ಹಾಗಾದ್ರೆ 7th ಡೇ ಐತಿ. 7th ಡೇ ಟು 30th ಡೇ ಏನಂತ ಕೇಳ್ಯಾರ. ಹಾಗಾದ್ರೆ 7th ಡೇ ಏನಂತ ಅರ್ಥ? 7th ಡೇ ವೆಡ್ನೆಸ್ಡೇ ಅಂತ ಅರ್ಥ. ಸೊ ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ 23 ಡೇಸ್ ಆ್ಯಡ್ ಮಾಡ್ಯಾರ. ಹಾಗಾದ್ರೆ 7 ಡಿವೈಡ್ ಬೈ ಮಾಡ್ತೀಯಾ? 7 3 ಹೋಗ್ತೈತಿ, 2 ಆರ್ ಡೇಸ್ ಹೋಗ್ತೈತಿ. ಹಾಗಾದ್ರೆ 2 ಆ್ಯಡ್ ಮಾಡ್ಬೇಕಂತ ಅರ್ಥ ಅಷ್ಟೇ. ವೆಡ್ನೆಸ್ಡೇಕ್ಕೆ 2 ಆ್ಯಡ್ ಮಾಡಬೇಕು, ನಿಮಗೆ ಅದೇ ಆನ್ಸರ್ ಆಗ್ತದೆ. ಓಕೆ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಇಟ್ ಈಸ್ ಯುವರ್ ಆನ್ಸರ್. ಅದ್ರಲ್ಲಿ ಏನಿದೆ? ಫ್ರೈಡೇ ಇಟ್ ಈಸ್ ಯುವರ್ ಆನ್ಸರ್. ಯಾಕೆ? ನಾನು ಆ್ಯಡ್ ಮಾಡಿಲ್ಲ, ಆ್ಯಡ್ ಮಾಡೋ ನೆಸೆಸಿಟಿನೂ ಇಲ್ಲ ಅಂತ ಅನ್ಕೊಂತೀನಿ ನಾನು. ಓಕೆ, ದಿಸ್ ಈಸ್ ವಾಟ್ ಫ್ರೈಡೇ ಅಂತ ಕರ್ತೀವಿ. ದಟ್ ಇಸ್ ಆಪ್ಷನ್ ಎ, ಇಟ್ ಈಸ್ ಯುವರ್ ಆನ್ಸರ್. ಕ್ಲಿಯರ್? ಎಸ್. ಸೊ ಎಲ್ಲಾ ಕ್ವಶನ್ ಕೂಡ ನಿಮಗೆ ಅರ್ಥ ಆಗ್ತದೆ ಅನ್ಕೊಂತೀನಿ ನಾನು. ಓಕೆ, ಎಸ್. ಸೊ ನೀವು ಅದೇ ಹೇಳ್ತಾ ಇದೀನಲ್ಲ, ಯಾಕೆ ಅಂತ ಏನಕ್ಕೆ ಕೇಳ್ತಿದ್ದಾರೆ ಅಂದ್ರೆ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಲ್ಲ. ಕಾನ್ಸೆಪ್ಟ್ನ ಇಲ್ಲಿ 1 ನಿಮಿಷ ನಾನು ಕೂಡ ಟೈಮ್, ನನಗೆ ನೀವು ಟೈಮ್ ಹಾಕಿ ನಾನು ನಿಮ್ಗೆ ನಾಲೆಜ್ ಕೊಡ್ತೀನಿ, ಅಷ್ಟು ನಾ ಹೇಳ್ಬೋದು ನೋಡ್ರಿ, ಇಷ್ಟೇ ಹೇಳ್ಬೋದು. ನನಗೆ ಟೈಮ್ ಕೊಡಿ, ನಾನು ನಿಮ್ಗೆ ನಾಲೆಜ್ ಕೊಡ್ತೀನಿ. ಸಿಯರ್, ಈಗ 7th ಆಫ್ ದಿ ಮಂತ್ ಐತಿ. ಓಕೆ, 7th ಮಂತ್ ಇಂದ ನಾವು ಆ ಮಂತ್ ಅಲ್ಲಿ 30th ಡೇ ಅಂತ ನಾವು ಕಂಪ್ಲೀಟ್ ಮಾಡಬೇಕು. 30th ಡೇ ಕಂಪ್ಲೀಟ್ ಆದ್ಮೇಲೆ ಇಲ್ಲಿಂದ ನನಗೆ 14th ಡೇ ಅಂದ್ರೆ 14th ಡೇಟ್ಗೆ ನಾನು ಬರ್ಬೇಕು. ಇಲ್ಲಿಂದ ಇಲ್ಲಿಗೆ ಯಾವ ವೀಕ್ ಅಂತ ಕೇಳ್ಯಾರ. ಕರೆಕ್ಟ್ ಅಲ್ವಾ? ಎಸ್. ನೀವೇನ್ ಅರ್ಥ ಮಾಡ್ಕಂತ್ರಿ? ಇಲ್ಲಿಂದ ಇಲ್ಲಿಗೆ 23 ಡೇಸ್ ಆಗಿದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 14 ಡೇಸ್ ಆ್ಯಡ್ ಮಾಡ್ಬೇಕಾಗಿತ್ತು. ಆರ್ 23 + 14 = 27, 37 ಡೇಸ್ ನೀನು ಆ್ಯಡ್ ಮಾಡ್ಬೇಕಾಗ್ತದೆ. ಕರೆಕ್ಟ್? ಈ 37 ಡೇಸ್ ಆ್ಯಡ್ ಮಾಡೋಕ್ಕಿಂತ 7 ಮಲ್ಟಿಪಲ್ ಇಂದ ಡಿವೈಡ್ ಆದ್ರೆ ಅದನ್ನಲ್ಲೇ ಕಟ್ತಾ ಹೊಡೆದು ಬಿಡು. ಕರೆಕ್ಟಾ? ಬೈ 7 ಐತಿ, 2 ಕ್ಯಾನ್ಸಲ್ ಆಗ್ತದೆ, 0 ಬಂತು. ಬೈ 7 ಐತಿ, 2 ಬಂತು. 2 + 0 = ಓನ್ಲಿ 2 ಡೇಸ್ ಆ್ಯಡ್ ಮಾಡ್ಬೇಕಂತ ಅರ್ಥ ದಿಸ್ ವೆಡ್ನೆಸ್ಡೇಗೆ. ಕರೆಕ್ಟ್? ಹಾಗಾದ್ರೆ ಯಾವ ವಾರ ಬರ್ತಾಗಾರೆ? ಫ್ರೈಡೇ ಬರ್ತೈತಿ. ಆಗ ಇಲ್ಲಿನೂ ಅಷ್ಟೇ ಬರ್ತೈತಿ, ಬೇಕಾದ್ರೆ ಅಬ್ಸರ್ವ್ ಮಾಡು. 7 ಡಿವೈಡ್ ಮಾಡಬೇಕು. 7 1 7, 7 5 35, ಆಲ್ ಡೇಸ್ 2 ಅಂತ ಅರ್ಥ. ಅದಕ್ಕೋಸ್ಕರ 7 ಮಲ್ಟಿಪಲ್ಸ್ ಆಗುವಂತ ಲೆಕ್ಕಗಳನ್ನ ನೀವು ಎಲ್ಲೂ ಕೂಡ ಮಿಸ್ ಮಾಡಲೇಬಾರ್ದು. ಕ್ಲಿಯರ್ ಆಯ್ತು ಅನ್ಕಂತೇನೆ. ಎಸ್. ಇದೇ ತರ ಎಲ್ಲ ಕ್ವಶನ್ ಮಾಡ್ಕೊಂತ ಬರೋಣ. ಆರಾಮಾಗಿ ಪಾಠ ಕೇಳ್ರಿ ಸಾಕು ನೀವು. ಓಕೆ, ನನ್ನ ಕಡೆ ಬಿಡಿ ಎಲ್ಲ. ನೆಕ್ಸ್ಟ್ ಕ್ವಶನ್ ಮಾಡೋಣ. ಡೂ ದಿಸ್ ಕ್ವಶನ್. 5th of a month is a Tuesday. This month has 31 days. What will be the 12th of the next month ಏನಂತ ಕೇಳಿದ್ರೆ. ಕರೆಕ್ಟ್? ಎಸ್. ಹಾಗಾದ್ರೆ ಆರಾಮಾಗಿ ಮಾಡ್ಬೋದು. 5th of this month ಏನೈತಿ ನಮಗೆ? ಟ್ಯೂಸ್ಡೇ ಐತಿ. 5th of this month ಏನೈತಿ ನಮಗೆ? ಟ್ಯೂಸ್ಡೇ ಐತಿ. ದಿಸ್ ಮಂತ್ has 31 ಡೇಸ್. ಹಾಗಾದ್ರೆ 31st ಡೇಟ್ ಬರ್ಬೇಕಾದ್ರೆ ನಿನಗೆ 26 ಡೇಸ್ ಕೂಡಿಸ್ತೆ. ಕರೆಕ್ಟ್? ಎಸ್. ಆಫ್ಟರ್ ದಟ್ ಏನೈತಿ? ಅಲ್ಲಿಂದ 12th ಡೇ ಏನಂತ ಕೇಳ್ಯಾರ. ಅಲ್ಲಿಂದ ನೆಕ್ಸ್ಟ್ ಮಂತ್ಗೆ 12th ಡೇ ಅಂತ ಕೇಳ್ಯಾರ. ಇದನ್ನ ಆಲ್ರೆಡಿ ಹೇಳಿದೆ ನಾನು. 7 ಡಿವೈಡ್ ಮಾಡಿ 7 3 21 ಬರ್ತೈತಿ. ಇಲ್ಲಿ 5 ಆರ್ ಡೇಸ್ ಉಳಿದು. ಕರೆಕ್ಟ್?
ನೆಕ್ಸ್ಟ್ ಇವಾಗ ಇಲ್ಲಿಂದ ಡಿಫ್ರೆನ್ಸ್ 12 ಬರ್ತಿದೆ, 7 ಅಂತ ಡಿವೈಡ್ ಮಾಡಿ, 7 1 7 1 ಅಗೇನ್ 5 ಆಡ್ ಡೇಸ್ ಉಳಿದವು. ಇಲ್ಲಿ 10 ಆಡ್ ಡೇಸ್ ಉಳಿದವಲ್ಲ, ಈ 10 ಒಳಗೂ ಆಡ್ ಡೇಸ್ ಎಷ್ಟು ಉಳಿತೇವೆ? ಈಗ 3 ಆಡ್ ಡೇಸ್ ಉಳಿತೇವೆ, ಕರೆಕ್ಟಾ? ಹಾಗಾದ್ರೆ ಟ್ಯೂಸ್ಡೇಗೆ 3 ಡೇಸ್ ಕೂಡಿಸ್ಬೇಕಂತ ಅರ್ಥ. 3 ಡೇಸ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ದಟ್ ಇಸ್ ವಾಟ್ ಫ್ರೈಡೇ. ಯುವರ್ ಆನ್ಸರ್ ದಟ್ ಇಸ್ ವಾಟ್ ಆಪ್ಷನ್ ಡಿ ಅಂತ ಅರ್ಥ, ಕರೆಕ್ಟ್? ಫ್ರೈಡೇ. ಓಕೆ, ಒಂದು ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು. ನಾನು ಏನು ಹೇಳಕತ್ತೀನಿ ನಮ್ಮದು ಅಬ್ಸರ್ವ್ ಮಾಡ್ಬೇಕು. ಈಗ ಓಕೆ ಆನ್ಸರ್ ಓಕೆ. ಇದು ನೀವು ಇದನ್ನ 14th ಅಂತ ಅನ್ಕಂದ್ರೆ, ಓಕೆ 12 ಇರೋದು 14 ಅಂತ ಅನ್ಕಂದ್ರೆ 2 ಎಕ್ಸ್ಟ್ರಾ ಆ್ಯಡ್ ಮಾಡಿದೆಯಲ್ಲ, ಇಲ್ಲಿಂದ ಇಲ್ಲಿ ಎಷ್ಟು ಡೇಸ್ ಐತಿ? ಇಲ್ಲಿಂದ ಇಲ್ಲಿಗೆ 26 ಡೇಸ್ ಐತಿ, ಕರೆಕ್ಟ್? ಇಲ್ಲಿ 2 ಎಕ್ಸ್ಟ್ರಾ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗ್ತದೆ, 14 ಆಗಿ ಕ್ಯಾನ್ಸಲ್ ಆಗ್ತದೆ. 2 ಎಕ್ಸ್ಟ್ರಾ ಮಾಡಿದ್ನ 2ನ್ನ ಇಲ್ಲಿ ನಾವು ಕಳಿಬೇಕಾಗ್ತದೆ, ದಟ್ ಇಸ್ ವಾಟ್ 24 ಅಂತ ಅರ್ಥ, ಕರೆಕ್ಟ್? ಮಜಾ ಐತಿ. 24/7 ಮಾಡಿದ್ರೆ 3 ಬಂತು, ಆ 3 ನನಗೆ ಟ್ಯೂಸ್ಡೇ ಕೂಡ್ಸಿರೋದು ಆನ್ಸರ್ ಸಿಗ್ತದೆ. ಐ ಥಿಂಕ್ ಇದು ಅರ್ಥ ಆಯ್ತು ಅನ್ಕೊಂತ. ಕ್ಲಿಯರ್? ಕ್ಲಿಯರ್ ಆಯ್ತು? ಎಸ್. ನೋಡಿ ಕರೆಕ್ಟ್ ತಿಳ್ಕೊಬೇಕು. ನಾನು ಹೇಳ್ತಿರೋದೇನು ಗೊತ್ತಾ, ನಾನು ಏನು ಹೇಳಿದ್ನೆ ಸರ್ ಇಲ್ಲಿ, ಇದನ್ನ ನಾನು 14 ಹೋಗ್ಬೇಕಂದ್ರೆ 2 ಕೂಡಿಸ್ಬೇಕು. ಯಾಕಂದ್ರೆ 26 + 4 26 + 12 ಎರಡನ್ನೇ ಕೂಡಿಸ್ಬೇಕಾಗತ್ತೆ. ಇಲ್ಲಿ 2 ಆ್ಯಡ್ ಮಾಡಿನ ಅಂದ್ರೆ ಇಲ್ಲ 2 ಮೈನಸ್ ಮಾಡ್ಬೇಕಂತ ಅರ್ಥ. ಓನ್ಲಿ 24 ಡೇಸ್ ಕೂಡಿಸ್ಬೇಕಂತ ಅರ್ಥ. ಹಾಗಾದ್ರೆ 24/7 ಮಾಡಿದ್ರೆ 3 ಉಳಿತು, ಆ 3 ಆ್ಯಡ್ ಮಾಡಿದ್ರೆ ನಿಮಗೆ ಫ್ರೈಡೇ ಬರುತ್ತೆ, ದಟ್ ಈಸ್ ಯುವರ್ ಆನ್ಸರ್. ಸೊ ಕ್ಲಾಸ್ ಹೆಂಗಾಗಿದೆ? ಕ್ಲಾಸ್ ಇಷ್ಟ ಆಗ್ತಿದೆನಾ? ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಡೂ ದಿಸ್ ಕ್ವಶನ್. 11th of a month is a Monday. 11th of a month is a Monday. ಏನೈತೆ ಕ್ವಶನ್ ಅಲ್ಲಿ? ಏನಿರಲ್ಲ ನೋಡ್ರಿ. ದಿಸ್ ಮಂತ್ ಆಸ್ 28 days. ದಿಸ್ ಮಂತ್ ಆಸ್ 28 days ಅಂತ ಕೊಟ್ಟೆನಾ? ದೆನ್ ಏನಂತ ಕೇಳಿ, ವಾಟ್ ವಿಲ್ ಬಿ ದ 25th of the next month ಅಂತ ಕೇಳ. ಇಲ್ಲಿಂದ ಇಲ್ಲಿಗೆ 25th of the next month ಏನಂತ ಕೇಳ. ಓಕೆ, ನಾನು ನಿಮ್ಗೆ ಹೇಳಿದ್ನಲ್ಲ ಶಾರ್ಟ್ಕಟ್, ಅದೇ ಥರ ಶಾರ್ಟ್ಕಟ್ ಅನ್ನು ಅಪ್ಲೈ ಮಾಡಿ. ಎಸ್, ಪಟ ಆನ್ಸರ್ ಮಾಡಿ ಕಮೆಂಟಲ್ಲಿ. ಓಕೆ, ಅವ್ರು ಇಲ್ಲಿಂದ ಇಲ್ಲಿಗೆ ಎಷ್ಟು ಡೇಸ್ ಇದಾವ? ಇಲ್ಲಿಂದ ಇಲ್ಲಿಗೆ 28 ಅಂತಂದ್ರೆ 17 ಡೇಸ್ ಇದಾವೆ. 17 ನೀನು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಅರ್ಥ? 3 ಆಡ್ ಡೇಸ್ ಉಳಿತಾವ ಅಂತ ಅರ್ಥ, ಕರೆಕ್ಟ್? ಎಸ್. ಹಾಗಾದ್ರೆ ಇಲ್ಲಿಂದ ಇಲ್ಲಿ 25 ಡೇಸ್ ಇದಾವ, 7 ಡಿವೈಡ್ ಮಾಡ್ತಿ, 7 1 7 3 21, 4 ಆಡ್ ಡೇಸ್ ಇದಾವ ಅಂತ ಅರ್ಥ. ಹಾಗಾದ್ರೆ 7 ಆಡ್ ಡೇಸ್ ಐತಿ. 7 ಆಡ್ ಡೇಸ್ ಅಂದ್ರೆ ಏನು? 7 ಆಡ್ ಡೇಸ್ ಅಂದ್ರೆ 0 ಆಡ್ ಡೇಸ್ಗೆ ಅದು ಈಕ್ವಲ್ ಆಗ್ತೈತಿ. ಹಾಗಾದ್ರೆ ಈ ವಾರ ಮಂಡೇ ಇದ್ರೆ ಈ ವಾರನೂ ಕೂಡ ಮಂಡೇನೇ ಇರುತ್ತಂತ ಅರ್ಥ. ದಟ್ ಈಸ್ ವಾಟ್ ಆಪ್ಷನ್ ಬಿ ಅಂತ ಅರ್ಥ. ಐ ಥಿಂಕ್ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಇಸ್ ಕ್ಲಿಯರ್? ಮಂಡೇ ಅಂತಾನೆ ಅರ್ಥ. ನೆಕ್ಸ್ಟ್ ಕ್ವಶನ್. ಇನ್ನೊಂದು ಶಾರ್ಟ್ಕಟ್ ಹೇಳಿದ್ದೀನಿ ನಾನು. ಶಾರ್ಟ್ಕಟ್ ಏನು ಹೇಳಿದ್ದೀನಿ? ಸೊ ಇಲ್ಲೇ 25th ಐತಿ. ಸಿ, ಇಲ್ಲೇ ಮೈನಸ್ ಮಾಡಿದ್ರೆ ಅಲ್ಲೇ ಪ್ಲಸ್ ಮಾಡಬೇಕು, ಅಲ್ಲಿ ಪ್ಲಸ್ ಮಾಡಿದ್ರೆ ಇಲ್ಲಿ ಮೈನಸ್ ಮಾಡಬೇಕು. ಇದೇನು ಬರಿಲಾರ್ದೇನೆ ನೀವು 1 ಸೆಕೆಂಡಲ್ಲಿ ಅಥವಾ ಮ್ಯಾಕ್ಸಿಮಮ್ 2 ಸೆಕೆಂಡಲ್ಲಿ ನೀವು ಆನ್ಸರ್ ಹೇಳ್ಬೋದು. ಓಕೆ, ಇಲ್ಲಿ ಕೇಳಿ. ಸೊ ಏನೈತಿ ಇವಾಗ ಈ ಪಾಯಿಂಟ್ ಕರೆಕ್ಟಾಗಿ ತಿಳ್ಕೊಬೇಕು. ಸೊ 25th ಅಲ್ಲಿ ನೀವು 7 ಟೇಬಲ್ ಹೋಗ್ಬೇಕಂದ್ರೆ ಇಲ್ಲಿ ಎಷ್ಟು ಮೈನಸ್ ಮಾಡ್ಬೇಕು? ನಾನೀಗ 4 ಮೈನಸ್ ಮಾಡ್ಬೇಕು. ಓಕೆ, ಇಲ್ಲಿ 4 ಮೈನಸ್ ಮಾಡಿದೆ. 11th ಇಂದ ಈ 28th ಬರ್ಬೇಕಂದ್ರೆ 17 ಡೇಸ್ನ ಆ್ಯಡ್ ಮಾಡ್ಬೇಕು. ಇಲ್ಲಿ -4 ಮಾಡಿದ್ರೆ ಇಲ್ಲಿ +4 ಮಾಡ್ಬೇಕಂತ ಅರ್ಥ. ದಿಸ್ ಇಸ್ 21 ಡೇಸ್ ಅಂದ್ರೆ ಸೇಮ್ ಡೇಸ್ ಬರುತ್ತೆ, ಬಿಕಾಸ್ ಆಫ್ 7 ಅದು ಮಲ್ಟಿಪಲ್ ಆಗುತ್ತೆ. ಐ ಥಿಂಕ್ ಇದು ಕ್ಲಿಯರ್ ಆಗಿತ್ತು ಅನ್ಕೊಂತೀನಿ. ಇಷ್ಟ ನೋಡಿ, ಏನಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಡೂ ದಿಸ್ ಕ್ವಶನ್. ಎಸ್. If the 7th day of the month is 3 days earlier than Friday. 7th day of the month ಏನೈತಂದ್ರೆ 3 days earlier than Friday ಐತಿ. Then what day will it be on the 20th day of the month ಕೇಳ್ಯಾರ. ಏನಿದೆ ಕ್ವಶನ್ ಅಲ್ಲಿ ನೋಡಿ, CGL ಅಲ್ಲಿ ಕೇಳ್ಯಾರ. ನಾನು ಸುಮ್ಮನೆ ತಗೊಂಡ್ಬಂದೆ, ಲಾಸ್ಟ್ ಇಯರ್ ಕೇಳಿರುವಂತ ಕ್ವಶನ್. ಓಕೆ, ಫಸ್ಟ್ನೇ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಈಗ 3 days ಬಿಫೋರ್ 7th day. ಓಕೆ, ಅವೆಲ್ಲ ತಿಳ್ಕೊಬೇಕು. ನೀವು ಅರ್ಥ ಮಾಡ್ಕೋಬೇಕು. ನಾನು ನಿಮ್ಗೆ ಹೇಳಿಕೊಡ್ತೀನಿ, ಕರೆಕ್ಟ್ ತಿಳ್ಕೊಳ್ಳಿ. ಸೊ ಈಗ ಫಸ್ಟ್ ಏನೈತಿ? 7th day of a month is 3 days ಬಿಫೋರ್ ಐತಿ. ಅವ್ರ 3 days ಬಿಫೋರ್ 7th day of the month ಐತಿ. ಅದಕ್ಕೆ 3 days ಆ್ಯಡ್ ಮಾಡಿ 10th day of the month ವಾಟ 10th day of the month ಏನಾಗ್ತೈತಿ ನಿಮಗೆ? ಫ್ರೈಡೇ ಆಗ್ತೈತಿ. ಅಷ್ಟೇ, ಮುಗಿದೋಯ್ತು. ದೆನ್ ವಾಟ್ ವಿಲ್ ಬಿ ದ 20th day. ಇಲ್ಲಿ ಆದ್ರೆ ಇಲ್ಲಿಂದ 20th ಡೇಗೆ 10 ದಿನ ಡಿಫ್ರೆನ್ಸ್ ಐತಿ.
ಹಾಗಾದ್ರೆ 7 ಡಿವೈಡ್ ಮಾಡ್ತೀರಿ, 3 ಡೇಸ್ ಕೂಡಿಸ್ತೀರಿ, ಫ್ರೈಡೆಗೆ 3 ಡೇಸ್ ಕೂಡಿಸಿದ್ರೆ ಯಾವ ಡೇ ಬರ್ತೈತಿ? ಸ್ಯಾಟರ್ಡೆ, ಸಂಡೇ ಅಂಡ್ ಮಂಡೇ ಬರ್ತೈತಿ. ಸೊ ಯುವರ್ ಆನ್ಸರ್ ಇಸ್ ವಾಟ್? ದಟ್ ಈಸ್ ಮಂಡೇ ಅಂತ ಅರ್ಥ. ದಟ್ ಈಸ್ ಆಪ್ಷನ್ ಎ ಅಂತ ಅರ್ಥ. ಓಕೆ, ಈ ತರ ನೀವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಏನಿಲ್ಲ, ಈ ಪಾಯಿಂಟ್ ಕರೆಕ್ಟ್ ಅಂತ ತಿಳ್ಕೊಳ್ಳಿ. ಇವಾಗ ಇಲ್ಲಿ ಫ್ರೈಡೆ ಐತೆ ಅಂತ ಅರ್ಥ, ಫ್ರೈಡೆ. ಓಕೆ, ಇವಾಗ ಇಲ್ಲಿ ಫ್ರೈಡೆ ಐತೆ. ಆನ್ಸರ್ ಕ್ಲೋಸ್ ಆಗಿದೆ ಆಲ್ರೆಡಿ. ನಾನು ನಿಮಗೆ ಮತ್ತೆ ಇದನ್ನ ತಿಳಿಸ್ಬೇಕಾಗೈತೆ. ಇವಾಗ ಇಲ್ಲಿ ಫ್ರೈಡೆ ಐತಲ್ಲ, ಈ ಫ್ರೈಡೆಕ್ಕಿಂತ 3 ಡೇಸ್ ಬಿಫೋರ್ ಏನೈತೆ ಅಂತ ಅರ್ಥ, ಆ ಮಂತ್ ಇಂದು 7th ಡೇ ಐತೆ ಅಂತ ಅರ್ಥ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ 3 ಡೇಸ್ನ ಆ್ಯಡ್ ಮಾಡಿದ್ರೆ ಈ ಮಂತ್ ಇಂದ ಇದು 10th ಡೇ ಆಗುತ್ತೆ ಅಂತ ಅರ್ಥ. ಈ ಮಂತ್ ಎಂದು 10ನೇ ತಾರೀಕು ಫ್ರೈಡೆ ಐತಂದ್ರೆ ಇದೇ ತಿಂಗಳಿನ 20ನೇ ತಾರೀಕು ಯಾವ ವಾರ ಆಗುತ್ತೆ ಅಂತ ಕೇಳ್ಯಾರ. ಅವ್ರ 10ನೇ ತಾರೀಕಿಂದ 20ನೇ ತಾರೀಕಿಗೆ ನಿನಗೆ 10 ದಿನ ಡಿಫ್ರೆನ್ಸ್ ಐತಿ. ಅವ್ರ 10 ದಿನ ಕೂಡ್ಸೋಕ್ಕಿಂತ 7 ಡಿವೈಡ್ ಮಾಡಿದ್ರೆ 3 ಆಡ್ ಡೇಸ್ ಬರ್ತಲ್ಲ, ಫ್ರೈಡೆಗೆ 3 ಆಡ್ ಡೇಸ್ ಕೂಡ್ಸಿದ್ರೆ ನಿಮಗೆ ಮಂಡೇ ಬರುತ್ತೆ ಅಂತ ಅರ್ಥ. ನಾನು ಈ ನಿಮ್ಗೆ ಹೇಳಕತ್ತೀನಿ. ಓಕೆ, ಎಸ್, ಅರ್ಥ ಆಯ್ತು ಅನ್ಕಂತೀನಿ. ನೆಕ್ಸ್ಟ್ ಕ್ವಶನ್. Do this question. If 10 days before was a Sunday, okay, 10 days before was a Sunday ಅಂತ ಕೊಟ್ಟಿದ್ದಾರೆ. Next, 6 days after would be a Tuesday. 6 days after would be a Tuesday ಕೊಟ್ಟಾರ. Then what day is it today ಅಂತ ಕೇಳ್ಯಾರ. ಇವತ್ತು ಯಾವ ವಾರ ಅಂತ ಕೇಳ್ಯಾರ. ಕರೆಕ್ಟಾ? ಇದು ನಿಮಗೆ ಅರ್ಥ ಮಾಡ್ಕೋಬೇಕು. ನನಗೆ ಇವತ್ತಿನ ದಿನ ಇಲ್ಲಿ ಬರ್ದಿದ್ದೀನಿ. ಇವತ್ತಿಂದ 10 ಡೇಸ್ ಬಿಫೋರ್ ಯಾವ ವಾರ ಐತೆ ಅಂತ ಹೇಳ್ಯಾರ? ಸಂಡೇ ಐತೆ ಅಂತ ಹೇಳ್ಯಾರ. ನೆಕ್ಸ್ಟ್, ಇವತ್ತಿಂದ 6 ಡೇಸ್ ಆಫ್ಟರ್ ಯಾವ್ದೈತೆ ಅಂತ ಹೇಳ್ಯಾರ? ಟ್ಯೂಸ್ಡೇ ಐತೆ ಅಂತ ಹೇಳ್ಯಾರ. ಆಫ್ಟರ್ 6 ಡೇ ಟ್ಯೂಸ್ಡೇ ಐತೆ ಅಂತ ಹೇಳ್ಯಾರ. ಓಕೆ, ಟ್ಯೂಸ್ಡೇ. ಓಕೆ, ಹಾಗಾದ್ರೆ ಟುಡೇ ಯಾವ ಡೇ ಅಂತ ಕೇಳ್ಯಾರ. ಇವತ್ತು ಯಾವ ದಿನ ಅಂತ ಕೇಳ್ಯಾರ. ಇವತ್ತಿನ 10 ದಿನ ಮೊದಲು ಸಂಡೇ ಐತಿ. ಇವತ್ತಿನ 6 ದಿನ ಮೊದಲು ಯಾವ್ದೈತಿ? ಟ್ಯೂಸ್ಡೇ ಐತಿ. ಓಕೆ, ಈ ಪಾಯಿಂಟ್ನ ಕರೆಕ್ಟಾಗಿ ತಿಳ್ಕೊಬೇಕು. ಹಾಗಾದ್ರೆ ಇವತ್ತು ಯಾವ ವಾರ ಆಗಿರುತ್ತೆ? ಇದು ಎಷ್ಟು ತರ ಬೇಕಾದ್ರೂ ಮಾಡ್ಬೋದು. ಓಕೆ, ಇಲ್ಲಿ ಕೇಳಿ, ಸಿಂಪಲ್ ವಿಧದಲ್ಲಿ ಹೇಳ್ತೀನಿ. ಈಗ ಯಾವುದೇ ಒಂದು ದಿನಕ್ಕೆ 7 ಡೇಸ್ ಕೂಡ್ಸಿದ್ರೆ ಅದೇ ದಿನ ಬರ್ತದೆ. ಕರೆಕ್ಟಾ? 7 ಡೇಸ್ ಕೂಡ್ಸ್ರಿ, 14 ಡೇಸ್ ಕೂಡ್ಸ್ರಿ, ಅಥವಾ 7 ಡೇಸ್ ಕೂಡ್ಸಿಲ್ಲ 6 ಡೇಸ್ ಕೂಡ್ಸಿದ್ರೆ ಆ ದಿನದ ಹಿಂದಿನ ದಿನ ಬರ್ತದೆ. ವೆರಿ ಸಿಂಪಲ್. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಕೇಳಿ. ಈಗ ಸಿಕ್ಸ್ತ್ ಡೇ ಇಟ್ ಈಸ್ ವಾಟ್? 6th ಡೇ ಇಟ್ ಈಸ್ ಅ ಟ್ಯೂಸ್ಡೇ. ಅಂಡ್ 7th ಡೇ ಇಸ್ ಇಟ್ ವಾಟ್? 7th day is what? Wednesday. 7th day is Wednesday. ಸೊ ಇದಕ್ಕಿಂತ ಇಲ್ಲಿಗೆ 7 ಡೇಸ್ ಕೂಡ್ಸಿದೆ. ಕರೆಕ್ಟಾ? ಹಾಗಾದ್ರೆ ಇವತ್ತಿಂದ 7 ದಿನ ಕೂಡ್ಸಿದ್ರೆ ವೆಡ್ನೆಸ್ಡೇ ಬರುತ್ತಂದ್ರೆ ಇಲ್ಲಿ ಕೂಡ ನಿಮಗೆ ವೆಡ್ನೆಸ್ಡೇನೆ ಬರುತ್ತಂತ ಅರ್ಥ. ಐ ಥಿಂಕ್ ಇದು ಅರ್ಥ ಆಗಿದೆ ಅನ್ಕನ್. ಕ್ಲಿಯರ್? ಓಕೆ, ಅರ್ಥ ಆಯ್ತು? ಓಕೆ, 1 ನಿಮಿಷ ವೇಟ್ ಮಾಡಿ. ಇನ್ನೊಂದು ಪಾಯಿಂಟ್ ಹೇಳ್ಬೇಕು. ಇಲ್ಲಿ ಕೇಳಿ. ಆನ್ಸರ್ ಇಸ್ ಕ್ಲೋಸ್. ಓಕೆ, ಆನ್ಸರ್ ದಟ್ ಇಸ್ ವಾಟ್? ವೆಡ್ನೆಸ್ಡೇ. ಇಲ್ಲಿದೆ ಆಪ್ಷನ್ ಎ. ಅದು ಬಿಡಿ, ಆನ್ಸರ್ ಇಲ್ಲ. ಆನ್ಸರ್ ನೋ, ಓನ್ಲಿ ಕಂಟೆಂಟ್. ನೋ ಆನ್ಸರ್, ಕಂಟೆಂಟ್ ಕಲಿಬೇಕು. ಈಗ ಇಲ್ಲಿಗೆ ಯಾವ ವಾರ ಐತಿ? ಸಂಡೇ ಐತಿ. 9th ಡೇ, 8th ಡೇ ಅಂಡ್ 7th ಡೇ. ಕರೆಕ್ಟ್? 7th ಡೇ ಆಗಿರೋದ ಇಲ್ಲ ಆಗಿರ್ಬೇಕು. ಇದ್ರ ಮುಂದಿನ 7th ಡೇ ಆಗಿರೋದ ಇಲ್ಲ ಆಗ್ಬೇಕು. ಇದ್ರ 7th ಡೇ ಆಗಿರೋದ ಇಲ್ಲ ಆಗ್ಬೇಕು. ಕರೆಕ್ಟಾ? ಸಂಡೇ ಐತಿ. ಹಾಗಾದ್ರೆ ಸಂಡೇ ಹಿಂದಿಲ್ ದಿನ ಯಾವ ವಾರ? ಮುಂದಲ್ಲ, ಹಿಂದಕ್ಕೆ ತಗೊಂಬರಕತಿ. ಸಂಡೇ ಹಿಂದಿಲ್ ದಿನ ಯಾವ ವಾರ? ಸಂಡೇ ಹಿಂದಿಲ್ ದಿನ ಸ್ಯಾಟರ್ಡೇ ಅಂತ ಅರ್ಥ. ಸ್ಯಾಟರ್ಡೇ ಹಿಂದಿಲ್ ದಿನ ಫ್ರೈಡೇ ಅಂತ ಅರ್ಥ. ಕರೆಕ್ಟ್? ನೆಕ್ಸ್ಟ್, ಫ್ರೈಡೇ ಹಿಂದಿಲ್ ದಿನ ದಿಸ್ ಈಸ್ ಸಂಡೇ. 7 ಡೇಸ್, 10 ಡೇಸ್ ಬಿಫೋರ್. ಓ, ಇಲ್ಲಿ ಕೇಳಿ. ಸೊ ದಿಸ್ ಈಸ್ ವಾಟ್? ವೆಡ್ನೆಸ್ಡೇ. ದಿಸ್ ಈಸ್ ಮಂಡೇ, ಟ್ಯೂಸ್ಡೇ ಅಂಡ್ ವೆಡ್ನೆಸ್ಡೇ. ಸೇಮ್ ಪಾಯಿಂಟ್. ಸೊ 10 ಡೇಸ್ ಬಿಫೋರ್ ಅನ್ನೋದಷ್ಟೇ, ಅದಕ್ಕೆ +3 ಆ್ಯಡ್ ಮಾಡೋದಷ್ಟೇ. ಇದು ನಿಮಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಪಾಯಿಂಟ್ ಕೇಳಿ. ನಾನು ನಿಮಗೆ ಸಂಡೇ ಆದ್ಮೇಲೆ ಮಂಡೇ ಬರ್ತೀನಿ, ಮಂಡೇ ಆದ್ಮೇಲೆ ಟ್ಯೂಸ್ಡೇ ಬರ್ತೀನಿ, ಟ್ಯೂಸ್ಡೇ ಆದ್ಮೇಲೆ ವೆಡ್ನೆಸ್ಡೇ ಬರ್ತೀನಿ. ಯಾಕೆ? ನಾನು ಸಂಡೇಯಿಂದ ಮುಂದಕ್ಕೆ ಹೋಗ್ತಾ ಇದ್ದೀನಿ, ಟ್ಯೂಸ್ಡೇಯಿಂದ ಮುಂದೆ ಹೋಗ್ತಾ ಇದ್ದೀನಿ. ಕರೆಕ್ಟಾ? ಇಲ್ಲಿಂದ ಉಲ್ಟಾ ಆಗಿರ್ಬೋದು, ಬಟ್ ಇಲ್ಲಿಂದ ಸೀದಾ ಆಗ್ತೈತಿ. ಸಂಡೇ ಆದ್ಮೇಲೆ ಮಂಡೇನೇ ಬರ್ತೈತಿ, ಮಂಡೇ ಆದ್ಮೇಲೆ ಟ್ಯೂಸ್ಡೇ ಬರ್ತೈತಿ, ಟ್ಯೂಸ್ಡೇ ಆದ್ಮೇಲೆ ವೆಡ್ನೆಸ್ಡೇ ಬರ್ತೈತಿ. ಈ ವೆಡ್ನೆಸ್ಡೇ ಎಲ್ಲಿ ಬರ್ತೈತಿ? ನಮಗೆ ಟ್ಯೂಸ್ಡೇ ಹತ್ರ ವೆಡ್ನೆಸ್ಡೇ ಬರ್ತೈತಿ. ಇಲ್ಲಿ ವೆಡ್ನೆಸ್ಡೇ ಆಗಿದ್ರೆ 7th ಡೇಟ್ ಕೂಡ ವೆಡ್ನೆಸ್ಡೇ ಆಗಿರ್ತೈತಿ. ಇದು ನಮಗೆ ಕ್ಲಿಯರ್ ಆಯಿತು, ಡೌಟ್ ಇಲ್ಲ ಅನ್ಕಂತೀನಿ. ಇಲ್ಲಿ ಕೇಳಿ, ಲಾಸ್ಟ್ ಪಾಯಿಂಟ್ ಒಂದು ಕೇಳಿ. ಇಲ್ಲಿ ಕೇಳಿ, ನಾನು ಹೇಳೋದೇನು, ಈಗ ನೀನು ಇದ್ರದ್ದು ಹಿಂದಿನ ದಿನ ಗೊತ್ತಾಗೈತೆ. ಕರೆಕ್ಟ್? ಈಗ ಇಲ್ಲಿ ಸಂಡೇ ಐತಿ.
ಇದಕ್ಕೆ ನೀನು -10 ಮಾಡಿದ್ಯಾ, -10 ಮಾಡಿದ್ರೆ ನೀವು ಯಾವಾಗ ಬಂದೈತಿ, ಇವಾಗ ಸಂಡೇ ಬಂದೈತಿ, ಕರೆಕ್ಟಾ? ಅದ್ರ ನೀನು -10 ಮಾಡೋದನ್ನ ನೀನು ಆಡ್ ಡೇಸ್ ಬರ್ಬೇಕಂದ್ರೆ ಇದಕ್ಕೆ ಎಷ್ಟು ಕೂಡಿಸ್ಬೇಕಂತ ಅರ್ಥ, +3 ಕೂಡಿಸ್ಬೇಕಂತ ಅರ್ಥ. ಯಾಕೆ 7 ಬರ್ಬೇಕಂದ್ರೆ -10ಗೆ +3 ಕೂಡಿಸಿದ್ರೆ -7 ಬರ್ತದೆ. ನೆಕ್ಸ್ಟ್ ಇಲ್ಲಿ ಬರ್ರಿ, ಇವಾಗ ಇಲ್ಲ 6th ಡೇ ಐತಿ, ಇಲ್ಲಿ ಕೇಳಿ, ಇವಾಗ 6th ಡೇ ಐತಿ. 6th ಡೇ ನಿನಗೆ ಯಾವ್ದಾಗೈತಿ, ಇವಾಗ ಟ್ಯೂಸ್ಡೇ ಆಗೈತಿ. ಹಾಗಾದ್ರೆ ನೆಕ್ಸ್ಟ್ ಡೇ ಕೂಡಿಸಿದ್ರೆ ಸಾಕು ನಿನಗೆ, ನೆಕ್ಸ್ಟ್ 1 ಕೂಡಿಸ್ಬೇಕಂತ ಅರ್ಥ, ಕರೆಕ್ಟ್? 1 ಕೂಡಿಸ್ಬೇಕು, ಇಲ್ಲ -6 ಮಾಡ್ಬೇಕಂತ ಅರ್ಥ, ಎರಡು ಒಂದೇ. ಆದ್ರೆ +6 ಮಾಡೋದಷ್ಟೇ, -6 ಮಾಡೋದಷ್ಟೇ, ಇಲ್ಲಿಂದ ಇಲ್ಲಿಗೆ -6 ಮಾಡೋದಷ್ಟೇ, ಇಲ್ಲಿಂದ ಇಲ್ಲಿಗೆ +1 ಮಾಡೋದಷ್ಟೇ. ವೆರಿ ಸಿಂಪಲ್ ಕ್ವಶನ್, ಅರ್ಥ ಆಯ್ತು ಅನ್ಕೊಂತೀನಿ. ಸೊ ನಾನು ಹೇಳ್ತಿರೋದೇನು, ಈ ಪಾಯಿಂಟ್ ಇಂದ ಎಕ್ಸಾಕ್ಟ್ಲಿ ದಿಸ್ ಪಾಯಿಂಟ್ ಇಂದ ಇಲ್ಲಿಗೆ ಬರ್ಬೇಕಂದ್ರೆ -6 ಮಾಡ್ಬೇಕು, -6 ಮಾಡಬೇಕು, ಇಲ್ಲ +1 ಮಾಡ್ಬೇಕು, ಈ ಪಾಯಿಂಟ್ ಇಂದ ಅಂತ ಹೇಳಕತ್ತಿರೋದು. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಈ ಪಾಯಿಂಟ್ ಇಂದ ನಿನಗೆ 10 ಡೇಸ್ ಕೊಡೋಕ್ಕಿಂತ -3 ಡೇಸ್ ಮಾಡಿದ್ರೆ ಸಾಕು. ದಿಸ್ ವೀಕ್ ಅಂಡ್ ದಿಸ್ ವೀಕ್ ಏನಾಗಿರ್ತೈತಿ, ಈಕ್ವಲ್ ಆಗಿರ್ತೈತಿ. ಇದು ನಿಮಗೆ A to Z ಕ್ಲಿಯರ್ ಕಾನ್ಸೆಪ್ಟ್ ಹೇಳಿ ಮುಗಿಸಿದೀನಿ. ಇದನ್ನ ಕರೆಕ್ಟಾಗಿ ತಿಳ್ಕೊಬೇಕು, ಯಾವುದೇ ರೀತಿಯಿಂದ ಕೂಡ ಡೌಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಕ್ಲಿಯರ್ ಆಯಿತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. CHSL ಕ್ವಶನ್. ಇಫ್ ಇಟ್ ವಿಲ್ ಬಿ ಮಂಡೇ ಡೇ ಆಫ್ಟರ್ ಟುಮಾರೋ, ಓಕೆ, ಡೇ ಆಫ್ಟರ್ ಟುಮಾರೋ ಏನಾಗಿತ್ತು ಅಂತ ಹೇಳ್ಯಾರ, ಮಂಡೇ ಇತ್ತು ಅಂತ ಹೇಳ್ಯಾರ. ಹಾಗಾದ್ರೆ ಟುಮಾರೋ ಏನಾಗಿರ್ತೈತಿ, ಡೇ ಆಫ್ಟರ್ ಟುಮಾರೋ ಮಂಡೇ ಆದ್ರೆ ಟುಮಾರೋ ಏನಾಗಿರ್ತೈತಿ, ಸಂಡೇ ಆಗಿರ್ತೈತಿ. ಟುಮಾರೋ ಸಂಡೇ ಆಗಿದ್ರೆ ಟುಡೇ ಅವರ್ ಆಗಿರ್ತೈತಿ, ಸ್ಯಾಟರ್ಡೇ ಆಗೈತಿ. ಡೇ ಆಫ್ಟರ್ ಟುಮಾರೋ ಸಂಡೇ, ಡೇ ಆಫ್ಟರ್ ಟುಮಾರೋ ಮಂಡೇ ಆಗಿರ್ತೈತಿ. ಇದು ನಿಮಗೆ ಗೊತ್ತಿರಬೇಕು. ದೆನ್ ವಾಟ್ ವಾಸ್ ದಿ ಡೇ ಆಫ್ ವೀಕ್ 50 days ago ಫ್ರಮ್ ದ ಟುಡೇ. ಇವತ್ತು ಇಂದ ನಿಮಗೆ 50 ದಿನ ಮೊದಲು ಯಾವ ವಾರ ಆಗಿರುತ್ತೆ ಅಂತ ಕೇಳ್ಯಾರ ಅಷ್ಟೇ. ಹಿಂದಕ್ಕೆ ಹೋಗ್ಬೇಕಂದ್ರೆ ಮೈನಸ್ ಮಾಡ್ತಿ, ಆಡ್ ನಂಬರ್ ಬಂದ್ರೆ ಮೈನಸ್ ಮಾಡ್ತಾ ಅಷ್ಟೇ. ಅದ್ರ 7 ಡಿವೈಡ್ ಮಾಡ್ತಿ, ಅದ್ರ -1 ಬಂತು, -1 ಕಳೆದ್ರೆ ಸಾಕು. ಸ್ಯಾಟರ್ಡೆ ಒಳಗಡೆ -1 ಕಳೆದ್ರೆ ಯಾವ ಬರುತ್ತಂತ ಅರ್ಥ, ಫ್ರೈಡೆ ಬರುತ್ತಂತ ಅರ್ಥ. ದಿಟ್ ಇಸ್ ವಾಟ್ ಆಪ್ಷನ್ ಎ, ಇಟ್ ಈಸ್ ಯುವರ್ ಆನ್ಸರ್. ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ನೋಡಿ, ಯಾವುದೇ ಕ್ವಶನ್ ಕೂಡ ನಿಮಗೆ ಎಲ್ಲೂ ಕೂಡ ಮಿಸ್ ಆಗಕ್ ಸಾಧ್ಯನೇ ಇಲ್ಲ, ಮಿಸ್ ಆಗೋದು ಇಲ್ಲ. ಓಕೆ, ನೀವು ಕರೆಕ್ಟ್ ನನ್ನ ಕ್ಲಾಸ್ ಯಾರು ಅರ್ಥ ಮಾಡ್ಕೊಂತೀರಿ, ನಿಮಗೆ ಎಲ್ಲೂ ಕೂಡ ಕ್ವಶನ್ ಕನ್ಫ್ಯೂಸ್ ಆಗಲ್ಲ, ನಾನು ಕನ್ಫ್ಯೂಸ್ ಆಗಕ್ಕೂ ಬಿಡಲ್ಲ. ಅದು ನಿಮಗೆ ಕ್ಲಾರಿಟಿ ಇರಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಇವೆಲ್ಲ ಕ್ವಶನ್ಸ್ ಅರ್ಥ ಆಗಿದೆ ಅನ್ಕೊಂತೀನಿ. ದಿಸ್ ಕ್ವಶನ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಡೂ ದಿಸ್ ಕ್ವಶನ್. ಈ ಕ್ವಶನ್ ಯಾರು ಮಾಡ್ತೀನಿ ನೋಡೋಣ. ಬೇಗ ಬೇಗ ಬೇಗ. ಎಸ್, ನೋಡಿ, ಎಲ್ಲಾ ಕ್ವಶನ್ ಕೂಡ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರು ನನ್ನ ಕ್ಲಾಸ್ ಕೇಳಿಲ್ಲ, ದಯವಿಟ್ಟು ಮತ್ತೆ ರೆಕಾರ್ಡ್ ಕ್ಲಾಸ್ ಆದ್ಮೇಲೆ ಕೇಳಿ. ನಾನೊಂದು ಕ್ವಶನ್ ಹೇಳ್ತೀನಿ, ಕ್ವಶನ್ ಆದ್ಮೇಲೆ ಕಾನ್ಸೆಪ್ಟ್ ಹೇಳ್ತೀನಿ. ಒಂದು ಕ್ವಶನ್ ಹೇಳ್ತೀನಿ, ಕ್ವಶನ್ ಆದ್ಮೇಲೆ ಕಾನ್ಸೆಪ್ಟ್ ಹೇಳ್ತೀನಿ. ಅದು ನಿಮಗೆ ಗೊತ್ತಿರಬೇಕು. ಓಕೆ, ಡೂ ದಿಸ್ ಕ್ವಶನ್. ಇಫ್ ದಿ 20th day ಆಫ್ ದಿ ಮಂತ್ ಫಾಲ್ಸ್ ಆನ್ ದಿ 4th day ಬಿಫೋರ್ ದಿ ಮಂಡೇ. ಏನ್ ಹೇಳ್ಯಾರ, 20th day ಆಫ್ ದಿ ಮಂತ್ ಫಾಲ್ಸ್ ಆನ್ ದಿ 4th day ಬಿಫೋರ್ ದಿ ಮಂಡೇ. ಮಂಡೇಕ್ಕಿಂತ ಮೊದಲು 20th days ಯಾವ್ದಾಗಿರುತ್ತೆ ಅಂತ ಹೇಳ್ಯಾರ, ಮಂಡೇ ಆಗಿರುತ್ತೆ ಅಂತ ಹೇಳ್ಯಾರ. 4th day ಬಿಫೋರ್ ಮಂಡೇ. ನೆಕ್ಸ್ಟ್ ಏನ್ ಹೇಳ್ಯಾರ, ದೆನ್ ವಾಟ್ ವಿಲ್ ಬಿ ದಿ ಡೇ ಆಫ್ ದಿ ವೀಕ್ ಆನ್ ದಿ 1st ಆಫ್ ದಟ್ ಮಂತ್ ಅಂತ ಕೇಳ್ಯಾರ. ಈ ಪಾಯಿಂಟ್ ನ ಕ್ಲಾರಿಟಿ ತಗೋಬೇಕು. ಇಫ್ 20th day ಆಫ್ ದಿ ಮಂತ್ ಫಾಲ್ಸ್ ಆನ್ ದಿ 4th day ಆಫ್ ದಿ ಬಿಫೋರ್ ದಿ ಮಂಡೇ. ಓಕೆ, ಈ ಪಾಯಿಂಟ್ ನ ತಿಳ್ಕರಿ. ಒಂದೇ ಒಂದು ಪಾಯಿಂಟ್ ಹೇಳಿ ಮುಗಿಸ್ತೇನೆ. ಇವಾಗ ಇಲ್ಲ ಮಂಡೇ ಐತಲ್ಲ, ಈ ಮಂಡೇಕ್ಕಿಂತ 4th day ಬಿಫೋರ್ ಇಲ್ಲ ಐತೆ ನೋಡಿ. 20th day ಆಫ್ ದಿ ಮಂತ್ ಫಾಲ್ಸ್ ಆನ್ ದಿ 4th day ಬಿಫೋರ್ ದಿ ಮಂಡೇ. ಇಲ್ಲಿಂತ 4th day ಬಿಫೋರ್ 20th day ಆಗೈತೆ ಅಂತ ಅವ್ರು ಹೇಳಕತ್ತಾರೆ. ಹಾಗಾದ್ರೆ ಮಂಡೇ ಯಾವ ಡೇ ಆಗಿರ್ತೈತಿ, ಮಂಡೇ 24th day ಆಗಿರ್ತೈತಿ. ಈ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಪಾಯಿಂಟ್. ಓಕೆ, ಹಾಗಾದ್ರೆ 24ನೇ ತಾರೀಕು ಮಂಡೇ ಅಂತ ಗೊತ್ತಾಗ್ಬಿಡುತ್ತೆ ನನಗೆ. ಆಗ ನೆಕ್ಸ್ಟ್ ಏನಾಗ ಗೊತ್ತೈತಿ, ವಾಟ್ ವಿಲ್ ಬಿ ದಿ ಡೇ ಆಫ್ ದಿ ವೀಕ್ ಆನ್ ದಿ 1st ಆಫ್ ದಟ್ ಮಂತ್ ಅಂತ ಕೇಳೋದು. 24ನೇ ತಾರೀಕು ನಿನಗೆ ಎಷ್ಟನೇ ತಾರೀಕು ಆಗೈತಿ, ಸೋಮವಾರ ಆಗೈತಿ ಅಂತಂದ್ರೆ 1ನೇ ತಾರೀಕು ಯಾವ ವಾರ ಆಗಿರುತ್ತೆ ಅಂತ ಕೇಳ್ಯಾರ. ಬಹಳ ಸಿಂಪಲ್ ಕ್ವಶನ್ ಐತಿ. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟಾಗ್ತೈತಿ, ಈ ಪಾಯಿಂಟ್ ತಿಳ್ಕೊಬೇಕು. ಇಲ್ಲಿಂದ ಇಲ್ಲಿ ಬರ್ಬೇಕಂತಂದ್ರೆ ಎಷ್ಟು ದಿನ ಮಾಡ್ತಿ ನೀನು, ಜಸ್ಟ್ 24 ಡೇಸ್ನ ಮೈನಸ್ ಮಾಡೋಕ್ಕಿಂತ
ಜಸ್ಟ್ 23 ಡೇಜನ ಮೈನಸ್ 21 ಡೇಜನ ಮೈನಸ್ ಮಾಡು, ನಿನ್ಗೆ ಎಷ್ಟು ಸಿಗುತ್ತೆ ಅಂತ ಅರ್ಥ? 3 ಡೇಸ್ ಸಿಗುತ್ತೆ ಅಂತ ಅರ್ಥ. ಅದ್ರ ಮಂಡೇಕ 3 ಡೇಸ್ ಮೈನಸ್ ಮಾಡಿದ್ರೆ ಯಾವ ವಾರ ಬರುತ್ತಾ? ದಟ್ ಈಸ್ ಯುವರ್ ಆನ್ಸರ್. ಯಾಕೆ? ಫಸ್ಟ್ ಈ ಪಾಯಿಂಟ್ನ ತಿಳ್ಕೊಬೇಕು. ನಾನು ಏನು ಹೇಳಕತ್ತೀನಿ ನಂಬೋದು ಕರೆಕ್ಟಾಗಿ ತಿಳ್ಕೊಬೇಕು. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟೈತಿ? ಈ ದಿನ ಬರ್ಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಈಗ 23rd ಡೇಸ್ ಡಿಫ್ರೆನ್ಸ್ ಐತಿ. ಬಟ್ ಈ ಡಿಫ್ರೆನ್ಸ್ ಇರ್ಬೋದು, ಈ ಡೇ ಎಕ್ಸಾಕ್ಟ್ಲಿ ಡೇ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ನೀವೇ ಮಾಡಿ ಈ ಪಾಯಿಂಟ್ನ ನೋಡಿ. ಇನ್ನು ನಾನು ನಿಮಗೆ ತಿಳಿಸಿ ಬರೋದು ಕ್ಲೀನಾಗಿ ಹೇಳ್ತೀನಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ಈಗ 24ನೇ ತಾರೀಕು ನಿನಗೆ ಮಂಡೇ ಆಗಿದ್ರೆ ಇದಕ್ಕೆ -7 ಮಾಡಿದ್ರೆ 7th ಡೇ ಏನಾಗ್ತೈತಿ? ನನಗೆ ಮಂಡೇ ಏನಾಗ್ತೈತಿ. ಅಗೇನ್ -7 ಮಾಡಿದ್ರೆ 10th ಡೇ ಏನಾಗ್ತೈತಿ? 10th ಡೇ ಕೂಡ ನಿನಗೆ ಮಂಡೇನ ಆಗ್ತೈತಿ. ಅಗೇನ್ 7 ಮೈನಸ್ ಮಾಡಿದ್ರೆ 3rd ಡೇ ಏನಾಗ್ತೈತಿ? ನಿನಗೆ 3rd ಡೇ ಕೂಡ ಮಂಡೇನ ಆಗ್ತೈತಿ. ಕರೆಕ್ಟ್? ಓಕೆ. ಹಾಗಾದ್ರೆ ಥರ್ಡ್ ಡೇ ಮಂಡೇ ಆದ್ರೆ 2nd ಡೇ ಅಂಡ್ 1st ಡೇ ಕೇಳ್ಯಾರ. ಹಾಗಾದ್ರೆ ಮಂಡೇ ಇರೋದು ಏನಾಗ್ತೈತಿ? ಇವಾಗ ಮಂಡೇ ಇರೋದು ಇಂದಲ್ ದಿನ ಯಾವ ವಾರ? ಸಂಡೇ ಆಗ್ತೈತಿ. ಸಂಡೇ ಇರೋದು ಯಾವ ವಾರ ಆಗ್ತೈತಿ? ಈಗ ಸ್ಯಾಟರ್ಡೇ ಆಗ್ತೈತಿ. ಹಾಗಾದ್ರೆ ಸ್ಯಾಟರ್ಡೇ ನಿಮ್ಗೆ ಏನಾಗ್ತೈತಿ? ಎಕ್ಸಾಕ್ಟ್ ಆನ್ಸರ್ ನಿಮಗೆ ಸ್ಯಾಟರ್ಡೇನ ಆಗ್ತೈತಿ. ಈ ಪಾಯಿಂಟ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. 1 ಸೆಕೆಂಡ್ ವೇಟ್ ಮಾಡಿ. ಈಗ ನೀವು ಅದೇನೇ ತಲೆ ಕೆಡ್ಸ್ಕೋಬಾರ್ದು. ಈಗ 1ನೇ ತಾರೀಕಿಂದ 20ನೇ ತಾರೀಕು ಎಷ್ಟೈತಿ? ನಿಮಗೆ 23 ದಿನ ಡಿಫ್ರೆನ್ಸ್ ಐತಿ. 7 ಡಿವೈಡ್ ಮಾಡ್ತಿ. 7 1 ಜಾ 7 3 21 ಅಂದ್ರೆ ಈ ಮಂಡೇ ಐತಲ್ಲ ಇದಕ್ಕೆ 2 ಡೇಸ್ನ ಮೈನಸ್ ಮಾಡಿ. 2 ಡೇಸ್ ಮೈನಸ್ ಮಾಡಿ ಏನು ಬರ್ತೈತಿ? ಮಂಡೇ ಇರೋದು ಸಂಡೇ ಆಗ್ತೈತಿ, ಸಂಡೇ ಇರೋದು ಸ್ಯಾಟರ್ಡೇ ಆಗ್ತೈತಿ. ಯುವರ್ ಆನ್ಸರ್ ಈಸ್ ಆಪ್ಷನ್ ಎ ಆಗ್ತೈತಿ. ಐ ಥಿಂಕ್ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಫುಲ್ ಕ್ಲಿಯರ್? ಎಸ್ ಎಸ್. ಆಕಾಶ್ ಎಲ್ಲರೂ ಕೂಡ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಎಸ್. ಯಾವುದೇ ಕ್ವಶನ್ ಕೂಡ ಎಲ್ಲೂ ನಿಮಗೆ ಡೌಟ್ ಗಂಟು ಮಿಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಕರೆಕ್ಟ್ ತಿಳ್ಕೊಬೇಕು. ಈಗ ಎಕ್ಸಾಮ್ ಅಲ್ಲಿ ಇವನು ಮಾಡಬಾರ್ದು. ಇವನೇನು ಹೇಳಕತ್ತೀನಲ್ಲ, ಎಕ್ಸಾಮ್ ಅಲ್ಲಿ ಇವನ ಮಾಡಲೇಬಾರ್ದು. ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೇಕಂತ ಹೇಳ್ತೀನಿ, ಕರೆಕ್ಟ್ ತಿಳ್ಕ. ಎಕ್ಸಾಮ್ ಪಾಯಿಂಟ್ ನಾ ಹೇಳ್ತಿರೋದು ಈಗ ಎಕ್ಸಾಮ್ ಪಾಯಿಂಟ್. ಎಕ್ಸಾಮ್ ಅಲ್ಲಿ ನೋಡಿದ ತಕ್ಷಣ ಹೆಂಗ್ ಬರೀಬೇಕಪ್ಪ ಇಲ್ಲಿ ಕೇಳಿ. ಫಸ್ಟ್ ಏನೈತಿ ಇವಾಗ 20th ಡೇಟು ಬಿಫೋರ್ ದಿ 4th ಡೇ ಆಫ್ ದಿ ಮಂಡೇ ಐತಿ. ಹಾಗಾದ್ರೆ ನಿಮಗೆ 24th ಡೇ ಏನಾಗ್ತೈತಿ? 24th ಡೇ ನಿಮಗೆ ಮಂಡೇ ಆಗ್ತೈತಿ. ಕರೆಕ್ಟ್? ಹಾಗಾದ್ರೆ ಈ ತಿಂಗಳಿನ ಫಸ್ಟ್ ಡೇ ಏನಂತ ಕೇಳೋಣ. ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟೈತಿ? 23 ಐತಿ. ಇಲ್ಲಿಂದ ಕೇಳಿದ್ರೆ ಪ್ಲಸ್ ಮಾಡಬೇಕಾಗಿತ್ತು, ಈ ಕಡೆ ಕೇಳಿದ್ರೆ ಮೈನಸ್ ಮಾಡ್ತಿ. ಡಿಫ್ರೆನ್ಸ್ ಎಷ್ಟೈತಿ? 23 ಐತಿ. 7 ಬಂತು. 7 1 7 7 3 21 ಆಗ್ತೈತಿ. 2 ರಿಮೈಂಡರ್ ಬರ್ತೈತಲ್ಲ, 2ನ ಈ ಕಡೆ ಮುಂದೋಗಿದ್ರೆ ಪ್ಲಸ್ ಮಾಡ್ತಾ ಇದ್ರಿ, ಹಿಂದೋಗಿದ್ರೆ ಮೈನಸ್ ಮಾಡ್ಬೇಕಾಗಿತ್ತು. ಮಂಡೇ ಅಂಡ್ ಸಂಡೇ ಅಂಡ್ ಸ್ಯಾಟರ್ಡೇ ಇವರ ಆನ್ಸರ್ ಆಗ್ತೈತಿ. ನೋಡಿ, 1 ಲೈನಲ್ಲಿ ಹೇಳ್ಬೋದ್ರಿ, ಬಟ್ ಆನ್ಸರ್ ನೀವು ಕಲಿಬೇಕು. ಫಸ್ಟ್ ನೀನು ಕಾನ್ಸೆಪ್ಟ್ ಅನ್ನ ಕಲಿಬೇಕು, ದೆನ್ ನಿನಗೆ ಕ್ಲಾರಿಟಿ ಸಿಕ್ಕಂತ ಬರ್ತೈತಿ. ಅದರ್ವೈಸ್ ನೋ. ಓಕೆ, ಇಷ್ಟು ನಿಮಗೆ ಕ್ಲಾರಿಟಿ ಆಯ್ತು ಅನ್ಕೊಂತೀನಿ, ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ನಾನೀಗ ಸಾಲ್ವ್ ಮಾಡ್ತೀನಿ. ಓಕೆ, ಎಸ್. ಡೂ ದಿಸ್ ಕ್ವಶನ್. ಏನೈತಿ? ಇಫ್ 7th day of the month is 3 days earlier than the Friday, then what day will it be on the 20th day of the month ಅಂತ ಕೇಳ್ಯಾರ. ಇದ್ರಲ್ಲಿ ಏನಿದೆ ಕ್ವಶನ್ ಅಲ್ಲಿ ನೋಡಿ, ಇವನ್ನೆಲ್ಲ CHSL CGL ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇದ್ರ ಏನಿದೆ? ರೀಸನಿಂಗ್ ಔಟ್ ಆಫ್ ಔಟ್ ಮಾಡ್ಬೇಕು ನೀವು. 7th day of the month is 3 days earlier than the Friday. ಹಾಗಾದ್ರೆ earlier than Friday 7th day ಆಗೈತೆ ಅಂದ್ರೆ 10th day ಯಾವ ವಾರ ಆಗಿರ್ತೈತಿ? 10th day ಕೂಡ ಫ್ರೈಡೇನೇ ಆಗಿರ್ತದೆ. ಕರೆಕ್ಟ್? ದೆನ್ ದಿ 20th ಡೇ. ಈ ಕ್ವಶನ್ ಆಗಿದೆನಾ ಆಲ್ರೆಡಿ? ಇಲ್ಲ. ಆಗಿದ್ರೆ ಓಕೆ. ಇಲ್ಲಿಂದ 10 ಡೇಸ್ ಐತಿ. 7 ಡಿವೈಡ್ ಮಾಡ್ತಿ. 3 ಬಂತು, ಮುಂದೆ ಇದೆ, ಮುಂದೆ ಪ್ಲಸ್ ಮಾಡ್ತಿ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಆ್ಯಂಡ್ ಮಂಡೇ ಇಟ್ ಈಸ್ ಯುವರ್ ಆನ್ಸರ್ ಆಗ್ತೈತಿ. ದಟ್ ಈಸ್ ವಾಟ್ ಆಪ್ಷನ್ ಸಿ. ಇಟ್ ಈಸ್ ಯುವರ್ ಆನ್ಸರ್. ಎಸ್, ಆಪ್ಷನ್ ಸಿ. ಡಿ ಯಾವುದಕ್ಕೆ ಹಾಕಿರಿ? ಡಿ ಲಾಸ್ಟ್ ಒನ್ಗೆ ಹಾಕಿರಾ? ಇಲ್ಲ ಇಲ್ಲ, ಡಿ ಅಲ್ಲ, ಸ್ಯಾಟರ್ಡೇ ಕರೆಕ್ಟ್ ಇದೆ. ದಿಸ್ ಆನ್ಸರ್ ಈಸ್ ಮಂಡೇ. ಓಕೆ, ಎಸ್. ಯಾವುದೇ ಕ್ವಶನ್ ಎಲ್ಲೂ ಕೂಡ ಮಿಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟ್ ನೀವು ಕ್ಲಾಸ್ ಕೇಳಿಕಂತ ಬರ್ಬೇಕು. ನೆಕ್ಸ್ಟ್ ಕ್ವಶನ್ ಮಾಡೋಣ. ಕ್ಲಿಯರ್ ಆಯ್ತು? ಎಸ್. ಡೂ ದಿಸ್ ಕ್ವಶನ್. ನೋಡಿ, SSC CPU ಅಲ್ಲಿ ಕೇಳಿರುವಂತ ಕ್ವಶನ್. ಓಕೆ, ಇಲ್ಲಿ ಕೇಳಿ. ದಿ ನಾಗ್ಪುರ ಸೆಮಿನಾರ್ ವಾಸ್ 5 days ಬಿಫೋರ್ ದಿ ಇಂಡೋರ್ ಸೆಮಿನಾರ್. ನಾಗ್ಪುರ ಸೆಮಿನಾರ್ ಏನೈತಿ? 5 days ಬಿಫೋರ್ ದಿ ಇಂಡೋರ್ ಸೆಮಿನಾರ್ ಐತಿ. ಇಂಡೋರ್ ಸೆಮಿನಾರ್. ಈಗ ಇಲ್ಲಿ ಇಂಡೋರ್ ಸೆಮಿನಾರ್ ಐತಲ್ಲ, 5 days ಬಿಫೋರ್ ದಿ ಇಂಡೋರ್ ಸೆಮಿನಾರ್ ಯಾವ್ದೈತಿ? ನಾಗ್ಪುರ ಸೆಮಿನಾರ್ ಐತಿ. ಇಲ್ಲಿ ಅಂತ 5 days ಬಿಫೋರ್ ಯಾವ್ದೈತಿ? ನಾಗ್ಪುರ ಸೆಮಿನಾರ್ ಐತಿ ಅಂತ ಹೇಳಿ. ಓಕೆ, ನೆಕ್ಸ್ಟ್.
ದಿ ಭೋಪಾಲ್ ಸೆಮಿನಾರ್ ವಾಸ್ 2 days ಬಿಫೋರ್ ದಿ ನಾಗ್ಪುರ ಸೆಮಿನಾರ್. ಭೋಪಾಲ್ ಸೆಮಿನಾರ್ ಐತಲ್ಲ, ಇದು 2 days ಬಿಫೋರ್ ದಿ ನಾಗ್ಪುರ್ ಸೆಮಿನಾರ್ ಐತೆ. ಭೋಪಾಲ್ ಸೆಮಿನಾರ್ ವಾಸ್ 2 days ಬಿಫೋರ್ ದಿ ನಾಗ್ಪುರ್ ಸೆಮಿನಾರ್ ಐತೆ. ಓಕೆ, ದೆನ್ ಇಫ್ ಇಂಡೋರ್ ಸೆಮಿನಾರ್ ವಾಸ್ ಎಲ್ಡ್ ಆನ್ 22nd, ಇಂಡೋರ್ ಸೆಮಿನಾರ್ ಯಾವಾಗ ಎಲ್ಡ್ ಮಾಡ್ಯಾರ ಅಂದ್ರೆ 22nd ನಿಮಗೆ ಮೇ ಎಲ್ಡ್ ಮಾಡ್ಯಾರ. ವಾಟ್ ವಾಸ್ ದ ಡೇಟ್ ಆಫ್ ದಿ ಭೋಪಾಲ್ ಸೆಮಿನಾರ್ ಅಂತ ಕೇಳ್ಯಾರ. ಅದ್ರಲ್ಲಿ ಏನೈತಿ, ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟೈತಿ, 7 ಮೈನಸ್ ಮಾಡ್ಯಾರ. 27 - 7 ಇಸ್ ಟು ಮಚ್. ಇಷ್ಟೇನಾ ಆನ್ಸರ್ ಇದು? ದಟ್ ಈಸ್ ವಾಟ್ 15th ಮೇ ಅಂತ ಅರ್ಥ. ಎಸ್, ಆನ್ಸರ್ ಈಸ್ 15th ಮೇ ಅಂತ ಅರ್ಥ. ದಟ್ ಈಸ್ ಆಪ್ಷನ್ ಬಿ ಅಂತ ಅರ್ಥ. ಈಸಿ ಕ್ವಶನ್ ಕೇಳ್ಯಾರ, ಈಸಿ ಆಗಿದೆ ನಿಮಗೆ. ಓಕೆ, ಎಲ್ಲ ಕ್ವಶನ್ ಕೂಡ ಮಾಡ್ಬೋದು. ರೀಸನಿಂಗ್ ಒಳಗಡೆ ನೀವು ಕ್ವಶನ್ಗಳನ್ನ ಮಿಸ್ಸೇ ಮಾಡಬಾರ್ದ್ರಿ. ರೀಸನಿಂಗ್ ನಿಮಗೆ ಭಯಂಕರ ಸ್ಕೋರಿಂಗ್ ಸಬ್ಜೆಕ್ಟ್ ಇನ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್. ಕ್ಲಿಯರ್ ಆಯ್ತು ಅನ್ಕೊಂತೀನಿ. ದಿಸ್ ಇಸ್ ವಾಟ್ 15th ಮೇ ಅಂತ ಅರ್ಥ. ಓಕೆ, ಐ ಥಿಂಕ್ ಈ ಕ್ವಶನ್ ಕೂಡ 100% ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಡೂ ದಿಸ್ ಕ್ವಶನ್. ಓಕೆ, SSC ಅಲ್ಲಿ ಕೇಳಿರುವಂತ ಕ್ವಶನ್ ಮಾಡಿ ನೋಡೋಣ. ಶ್ರೀನಗರ ಸೆಮಿನಾರ್ ವಾಸ್ ಹೆಲ್ಡ್ ಆನ್ ಮಂಡೇ. ಓಕೆ, ಜಮ್ಮು ಹೋಸ್ಟೆಡ್ ಇಟ್ಸ್ ಸೆಮಿನಾರ್ 3 days ಆಫ್ಟರ್ ಶ್ರೀನಗರ. ಶ್ರೀನಗರ ಸೆಮಿನಾರ್ ಹೆಲ್ಡ್ ಆನ್ ಮಂಡೇ ಅಂತ ಕೊಟ್ಬಿಟ್ಟಿದಾರ. ಜಮ್ಮು ಹೋಸ್ಟೆಡ್ ಇಟ್ಸ್ ಸೆಮಿನಾರ್ 3 days ಆಫ್ಟರ್ ಶ್ರೀನಗರ. ನೆಕ್ಸ್ಟ್, ಲೇ ಹ್ಯಾಡ್ ಇಟ್ಸ್ ಸೆಮಿನಾರ್ 2 days ಬಿಫೋರ್ ಜಮ್ಮು ಅಂತ ಕೊಟ್ಟಾರ. ಅಂಡ್ ಕಾರ್ಗಿಲ್ ಹ್ಯಾಡ್ ಇಟ್ಸ್ ಸೆಮಿನಾರ್ ಆನ್ ದಿ ಸೇಮ್ ಡೇ ಆಫ್ ದಿ ವೀಕ್ ಆಫ್ ಜಮ್ಮು. ವಾಟ್ ವಾಸ್ ದಿ ಕಾರ್ಗಿಲ್ಸ್ ಸೆಮಿನಾರ್ ಏನಂತ ಕೇಳ್ಯಾರ. ಇದ್ರಲ್ಲಿ ಏನಿದೆ, ಏನು ಕ್ವಶನ್ ಕೇಳಿಲ್ಲ ಅದು. ಈ ಕ್ವಶನ್ ಕೂಡ ಸಿಂಪಲ್ ಕ್ವಶನ್ ಐತಲ್ಲ, ಹೌದಾ? ಯಾಕೆ? ಶ್ರೀನಗರ ಸೆಮಿನಾರು ಮಂಡೇ ಮಾಡಿದಾರಂತೆ. ಶ್ರೀನಗರ ಸೆಮಿನಾರ್ ಮಾಡಿದ್ಮೇಲೆ 3 days ಆದ್ಮೇಲೆ ಶ್ರೀನಗರ ಸೆಮಿನಾರ್ ಮಾಡ್ಯಾರಂತೆ. ಶ್ರೀನಗರ ಸೆಮಿನಾರ್ ಮಂಡೇ ಮಾಡ್ಯಾರಲ್ಲ, ಈ ಶ್ರೀನಗರ ಸೆಮಿನಾರು 3 days ಆದ್ಮೇಲೆ ಜಮ್ಮು ಸೆಮಿನಾರ್ ಮಾಡ್ಯಾರ. ಕರೆಕ್ಟ್? ಹಾಗಾದ್ರೆ ಮಂಡೇ ಇರೋದು ಟ್ಯೂಸ್ಡೇ ವೆಡ್ನೆಸ್ಡೇ, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ. ಕರೆಕ್ಟ್? ದಿಸ್ ಇಸ್ ವಾಟ್ ಥರ್ಸ್ಡೇ. ಕರೆಕ್ಟಾ? ಇಲ್ಲಿ ಕೇಳಿ, ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಜಮ್ಮು ಥರ್ಸ್ಡೇ ಆಯ್ತು. ಯಾಕೆ? ಮಂಡೇ ಇವತ್ತಾಗೈತಿ, 3 days ಆದ್ಮೇಲೆ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಆಯ್ತೈತಿ, ಮುಗಿದೋಯ್ತು. ಮತ್ತೇನೈತಿ, ಈ ಜಮ್ಮು ಯಾವ ವೀಕ್ ಮಾಡಿರ್ತಾರಲ್ಲ ಅದೇ ವೀಕ್ ಯಾವ್ದು ಮಾಡ್ಯಾರ ಅಂತಂದ್ರೆ ಕಾರ್ಗಿಲ್ ಹ್ಯಾಡ್ ಇಟ್ಸ್ ಸೆಮಿನಾರ್ ಅಂದ್ರೆ ಸೇಮ್ ಡೇ ಕೇಳ್ಯಾರ. ಅದ್ರ ಆನ್ಸರ್ ಏನೇ ಬರ್ತದೆ, ಆನ್ಸರ್ ಥರ್ಸ್ಡೇನೆ ಬರುತ್ತೆ. ಕರೆಕ್ಟ್? ದಟ್ ಇಸ್ ವಾಟ್ ಆಪ್ಷನ್ ಎ ಅಂತ ಅರ್ಥ. ಸೊ ನಿಮ್ಗೆ ಇದ್ರಲ್ಲಿ ಏನಿದೆ, ಈ ಪಾಯಿಂಟ್ ನ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಆನ್ಸರ್ ಈಗ ಥರ್ಸ್ಡೇ ಕರೆಕ್ಟ್. ಸಿ, ಈ ಪಾಯಿಂಟ್ ಏನಂದ್ರೆ ಅವ್ರು ಏನ್ ಹೇಳ್ಯಾರ ಅಂತಂದ್ರೆ ಶ್ರೀನಗರ ಸೆಮಿನಾರ್ ಐತಿ. ಇವಾಗ ಶ್ರೀನಗರ ಸೆಮಿನಾರ್ ಐತಲ್ಲಪ್ಪ, ಇದು ಮಂಡೇ ಎರಡು ಮಾಡ್ಯಾರ ಅಂತ ಹೇಳ್ಯಾರ, ಮಂಡೇ. ಅಂಡ್ ಜಮ್ಮು ಹೋಸ್ಟೆಡ್ ಸೆಮಿನಾರ್ 3 days ಆಫ್ಟರ್ ಶ್ರೀನಗರ. ಇಲ್ಲಿಂದ 3 days ಆದ್ಮೇಲೆ ಯಾರಂತಂದ್ರೆ ಜಮ್ಮು ನಿಮಗೆ ಸೆಮಿನಾರ್ ಆ್ಯಡ್ ಮಾಡ್ಯಾರ ಜಮ್ಮುದಲ್ಲಿ. ಹಾಗಾದ್ರೆ ಮಂಡೇ 3 days ಆ್ಯಡ್ ಮಾಡಿದ್ರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಯಾವ ಆಯ್ತು. ಇವಾಗ ಜಮ್ಮು ಹತ್ರ ಥರ್ಸ್ಡೇ ಆಯ್ತು, ಗುರುವಾರ ಆಯ್ತು. ನೆಕ್ಸ್ಟ್ ಏನೈತಿ, ನೆಕ್ಸ್ಟ್ ಏನ್ ಹೇಳ್ಯಾರ, ಲೇಹಾ ಇಟ್ಸ್ ಸೆಮಿನಾರ್ 2 days ಬಿಫೋರ್ ದಿ ಜಮ್ಮು. ಇಲ್ಲಿಂದ 2 days ಬಿಫೋರು ಯಾವ್ದು ಮಾಡ್ಯಾರ, ಲೇಹಾ ಏನ್ ಮಾಡ್ಯಾರ, ಸೆಮಿನಾರ್ ಆ್ಯಡ್ ಮಾಡ್ಯಾರ. ನೆಕ್ಸ್ಟ್ ಕಾರ್ಗಿಲ್ ಆ್ಯಡ್ ಇಟ್ಸ್ ಸೆಮಿನಾರ್ ಆನ್ ದಿ ಸೇಮ್ ಡೇ ಆಫ್ ದಿ ವೀಕ್ ಆಸ್ ಜಮ್ಮು. ಜಮ್ಮು ಏನ್ ಮಾಡ್ಯಾರಲ್ಲ ಅದೇ ವಾರ ಕಾರ್ಗಿಲ್ ಅಲ್ಲಿ ನಿಮಗೆ ಸೆಮಿನಾರ್ ಆ್ಯಡ್ ಮಾಡ್ಯಾರ. ಹಾಗಾದ್ರೆ ವಾಟ್ ಡೇ ವಾಸ್ ದಿ ಕಾರ್ಗಿಲ್ ಸೆಮಿನಾರ್ ಕೇಳ್ಯಾರ. ಜಮ್ಮುದು ಯಾವ ವಾರ ಇರುತ್ತಲ್ಲ ಕಾರ್ಗಿಲ್ ಎಂದು ಅದೇ ವಾರ ಇರ್ತದೆ. ದಟ್ ಈಸ್ ವಾಟ್ ಥರ್ಸ್ಡೇ. ದಟ್ ಈಸ್ ಆಪ್ಷನ್ ಎ ಅಂತ ಅರ್ಥ. ಐ ಥಿಂಕ್ ಇದು ಅರ್ಥ ಆಗಿದೆ ಅನ್ಕಂತೀನಿ. ಸೊ ಯಾವುದೇ ಕ್ವಶನ್ ಕೊಟ್ಟರು ಮಾಡ್ಬೋದ್ರಿ, ಇದು ಒಂದೇ ಕ್ವಶನ್ ಅಲ್ಲ, ಅದೇ ಹೇಳ್ತಿರೋದು ನಾನು. ನೀವು ಮಿಸ್ಸೇ ಮಾಡಬಾರ್ದು, ಯಾವತ್ತೂ ಕೂಡ ಮಿಸ್ ಮಾಡಬಾರ್ದು ರೀಸನಿಂಗ್ ಅಲ್ಲಿ ಮಾತ್ರ. ನೆಕ್ಸ್ಟ್ ಕ್ವಶನ್, ಇಫ್ ದಿ ಇಯರ್ ಈಸ್ ನಾಟ್ ಅ ಲೀಪ್ ಇಯರ್. ಓಕೆ, ಇಫ್ ದ ಇಯರ್ ಈಸ್ ವಾಟ್ ನಾಟ್ ಅ ಲೀಪ್ ಇಯರ್ ಅಂತ ಕೊಟ್ಟಿದಾರ, ದೆನ್ ಹೌ ಈಸ್ ದಿ ಲಾಸ್ಟ್ ಡೇ ಆಫ್ ದಿ ಇಯರ್ ಅಂಡ್ ಫಸ್ಟ್ ಡೇ ಆಫ್ ದಿ ಸೇಮ್ ಇಯರ್ ರಿಲೇಟೆಡ್ ಅಂತ ಕೇಳ್ಯಾರ. ಇದನ್ನ ಕಂಪ್ಲೀಟ್ ಕಾನ್ಸೆಪ್ಟ್ ಹೇಳಿದೆ ನಾನು. ಯಾರು ನೋಡಿಲ್ಲ, 20 minutes ಬ್ಯಾಕ್ ಹೋಗಿ ಲೀಪ್ ಇಯರ್ ಅಂಡ್ ನಾರ್ಮಲ್ ಇಯರ್ ಬಗ್ಗೆ A to Z ಇನ್ಫಾರ್ಮೇಶನ್ ಮುಗಿಸ್ಬಿಟ್ಟಿದ್ದೀನಿ. ಓಕೆ, ದೆನ್ ಹೌ ಈಸ್ ದಿ ಲಾಸ್ಟ್ ಡೇ ಆಫ್ ದಿ ಇಯರ್ ಅಂಡ್ ಫಸ್ಟ್ ಡೇ ಆಫ್ ದಿ ಸೇಮ್ ಇಯರ್ ರಿಲೇಟೆಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಏನೈತಿ, ಲಾಸ್ಟ್ ಡೇ ಆಫ್ ದಿ ಇಯರ್ ಅಂಡ್ ಫಸ್ಟ್ ಡೇ ಆಫ್ ದಿ ಇಯರ್. ನಾರ್ಮಲ್ ಡೇದಲ್ಲಿ ಏನಾಗಿರುತ್ತೆ ಅಂತ ಹೇಳಿನಿ, ಲಾಸ್ಟ್ ಡೇ ಆಫ್ ದಿ ಇಯರ್ ಅಂಡ್ ಫಸ್ಟ್ ಡೇ ಆಫ್ ದಿ ಇಯರ್ ಏನಾಗಿರುತ್ತೆ ಮತ್ತೆ ಫಸ್ಟ್ ಗೊತ್ತಿರಬೇಕು. ಹೌ ಈಸ್ ದಿ ಲಾಸ್ಟ್ ಡೇ ಆಫ್ ದಿ ಇಯರ್ ಅಂಡ್ ಫಸ್ಟ್ ಡೇ ಆಫ್ ದಿ ಸೇಮ್ ಇಯರ್ ರಿಲೇಟೆಡ್.
ಓಕೆ, ಇಲ್ಲಿ ಕೇಳಿ. ಈಗೇನೈತಿ, ಅದು ಲೀಪ್ ಇಯರ್ ಆಗಿಲ್ಲ. ಹೌ ಈಸ್ ದಿ ಲಾಸ್ಟ್ ಡೇ ಆಫ್ ದಿ ಲಾಸ್ಟ್ ಡೇ ಆಫ್ ದಿ ಇಯರ್? ಲಾಸ್ಟ್ ಡೇ ಆಫ್ ದಿ ಇಯರ್ ಏನೈತಿ ನಿಮಗೆ? 365th ಡೇ ಐತಿ, ಕರೆಕ್ಟ್? 365th ಡೇ ಐತಿ, ಕರೆಕ್ಟಾ? ನೆಕ್ಸ್ಟ್ ದೆನ್ ಏನ್ ಹೇಳ್ಯಾರ? ಲಾಸ್ಟ್ ಡೇ ಆಫ್ ದಿ ಇಯರ್ ಅಂಡ್ ಫಸ್ಟ್ ಡೇ ಆಫ್ ದಿ ಇಯರ್ ಸೇಮ್ ಇಯರ್ ಅಂತ ಕೊಡ್ಯಾರ. ಓಕೆ, ಇಲ್ಲಿ ಕೇಳಿ. ಇವಾಗ ಇಲ್ಲಿ ನಿಮಗೆ ಯಾವುದಾಗೈತೆ ಅನ್ಕೊಳ್ಳಿ, ಇವಾಗ ಇಲ್ಲಿ ಸಂಡೇ ಆಗಿದೆ ಅಂತ ಅನ್ಕೊಳ್ಳಿ. ಸಂಡೇಕ್ಕೆ ಇದು ಫಸ್ಟ್ ಡೇ ಐತಿ, ಕರೆಕ್ಟಾ? ಸಂಡೇಕ್ಕೆ ನೀನೀಗ 364 ಡೇಸ್ನ ಆ್ಯಡ್ ಮಾಡಿದ್ರೆ ಈ ವಾರ ಬರ್ತದೆ, ಕರೆಕ್ಟಾ? 364 ಆ್ಯಡ್ ಮಾಡಿದ್ರೆ ಈ ವಾರ ಬರುತ್ತಂದ್ರೆ ಇಲ್ಲಿಂದ ಇಲ್ಲಿಗೆ ಯಾವ ವಾರ ಇರುತ್ತೆ ಅಂತ ಕೇಳಿದ್ರೆ ದಟ್ ಇಸ್ ವಾಟ್ 7th ಇಂದ ಡಿವೈಡ್ ಮಾಡ್ತೀರಿ. 7 ಡಿವೈಡ್ ಮಾಡಿದ್ರೆ 7 5 35 ಆ್ಯಂಡ್ 2 ಬಂತು, 7 2 48, 52 ವೀಕ್ಸ್ ಅಥವಾ 0 odd ಡೇಸ್ ಬರ್ತೈತಿ. 0 odd ಡೇಸ್ ಬರ್ತೈತಿ. ಹಾಗಾದ್ರೆ ನಾರ್ಮಲ್ ಇಯರ್ ಅಲ್ಲಿ, ಓಕೆ, ನಾರ್ಮಲ್ ಇಯರ್ ಅಲ್ಲಿ ಫಸ್ಟ್ ಡೇ ಅಂಡ್ ಲಾಸ್ಟ್ ಡೇ ಏನಾಗಿರ್ತೈತಿ? ಸೇಮ್ ಆಗಿರ್ತೈತಿ, ಸೇಮ್ ಡೇಸ್ ಆಗಿರ್ತೈತಿ. ಓಕೆ, ಸೇಮ್ ಡೇಸ್ ಏನೈತಿ? ದೇ ಆರ್ ದಿ ಸೇಮ್ ಆಗಿರ್ತಾವ. ಬಟ್ ನಾನು ಇಲ್ಲಿ ಒಂದ್ ಕಡೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ನಲ್ಲ, ಒಂದ್ ಸ್ವಲ್ಪ ಇಲ್ಲಿ ಕೇಳಿ. ಎಸ್, ಫಸ್ಟ್ ಡೇ ನಿಮಗೆ ಸ್ಯಾಟರ್ಡೇ ಇದ್ರೆ ಇಲ್ಲಿ ಲಾಸ್ಟ್ ಡೇ, ಓಕೆ ಸಾರಿ, ಲಾಸ್ಟ್ ಡೇ, ಬಿಕಾಸ್ ಇಲ್ಲಿಂದ ಇಲ್ಲಿಗೆ 364 ಡೇಸ್ ನಿಮ್ಗೆ ಏನಾಗಿರ್ತಾವ? ಡಿಫ್ರೆನ್ಸ್ ಆಗಿರ್ತಾವ. 7 ಡಿವೈಡ್ ಮಾಡ್ತೀಯ, 7 5 7 2. ಓಕೆ, ನಾವು ಅವಾಗ ಹೇಳ್ಬೇಕಾದಾಗ ಈ ಪಾಯಿಂಟ್ ಹೇಳಿದೀನಿ. ಫಸ್ಟ್ ಡೇ ಆಫ್ ದಿ ಜನವರಿ ಅಂಡ್ ಲಾಸ್ಟ್ ಡೇ ಆಫ್ ದಿ ಡಿಸೆಂಬರ್ ಆಫ್ ದಿ ನಾರ್ಮಲ್ ಇಯರ್ ಏನಾಗಿರ್ತೈತಿ? ನಿಮಗೆ ಸೇಮ್ ಡೇ ಆಗಿರ್ತೈತಿ. ಓಕೆ, ಸೇಮ್ ಡೇ ಆಗಿರ್ತೈತಿ, ಸೇಮ್ ಡೇ. ನಾರ್ಮಲ್ ಇಯರ್ ಅಲ್ಲಿ ಸೇಮ್ ಡೇ ಆಗಿರುತ್ತೆ. ಓಕೆ, ಇದೊಂದು ಸ್ವಲ್ಪ ಪಾಯಿಂಟ್ನ ಹೈಲೈಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒಂದು ಪಾಯಿಂಟ್ ಹೇಳಿದ್ನ, ಇಲ್ಲಿ ಕೇಳಿ. ಲೀಪ್ ಇಯರ್ ಒಳಗಡೆ ಫಸ್ಟ್ ಡೇ ಅಂಡ್ 365th ಡೇ, ಫಸ್ಟ್ ಡೇ ಸ್ಯಾಟರ್ಡೇ ಆಗಿದ್ರೆ 365th ಡೇ ಕೂಡ ಸ್ಯಾಟರ್ಡೇ ಆಗಿರ್ತೈತಿ. 366th ಡೇ ಏನಾಗಿರ್ತೈತಿ? ಇಲ್ಲಿ ಸಂಡೇ ಆಗಿರ್ತೈತಿ. ಓಕೆನಾ? ಈ ಪಾಯಿಂಟ್ನ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಈ ಪಾಯಿಂಟ್ನ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ, ಸಾರಿ. ಅಲ್ಲಿ ಬರಿಬೇಕಾದ್ರೆ ಮಿಸ್ಟೇಕ್ ಮಾಡಿದ್ದೆ ನಾನು. ಲೀಪ್ ಇಯರ್ ಅಂಡ್ ನಾರ್ಮಲ್ ಇಯರ್, ಲೀಪ್ ಇಯರ್ ಅಂಡ್ ನಾರ್ಮಲ್ ಇಯರ್. ಓಕೆ, ಲೀಪ್ ಇಯರ್ ಒಳಗಡೆ ಫೆಬ್ರವರಿ ಒಳಗಡೆ ಎಷ್ಟಿರ್ತಾವ? ನಿಮಗೆ 28 ಡೇಸ್ ಇರ್ತಾವ. ಇಲ್ಲಿ ಫೆಬ್ರವರಿ ಒಳಗೆ ಎಷ್ಟಿರ್ತಾವ? 29th ಡೇಸ್ ಇರ್ತಾವ, 29th ಡೇಸ್. ಓಕೆ, ಇಲ್ಲಿ ಕೇಳಿ. ಇದರಲ್ಲಿ 1 ಇಯರ್ ಒಳಗಡೆ 365 ಡೇಸ್ ಇರ್ತಾವ. ಓಕೆ, ಇಲ್ಲಿ 1 ಇಯರ್ ಒಳಗಡೆ 366 ಡೇಸ್ ಇರ್ತಾವ, 366. ಓಕೆ, ನೆಕ್ಸ್ಟ್ ಪಾಯಿಂಟ್. ಇದರಲ್ಲಿ ಫಸ್ಟ್ ಡೇ ಅಂಡ್ ಲಾಸ್ಟ್ ಡೇ ಮೀನ್ಸ್ ವಾಟ್? 365th ಡೇ. 365th ಡೇ ಇಟ್ ಈಸ್ ವಾಟ್? ಡಿಸೆಂಬರ್ 31 ಅಂತ ಅರ್ಥ. ಫಸ್ಟ್ ಡೇ ಇಟ್ ಈಸ್ ವಾಟ್? ಜನವರಿ 1st ಅಂತ ಅರ್ಥ, ಕರೆಕ್ಟ್? ಫಸ್ಟ್ ಡೇ ಇಟ್ ಈಸ್ ವಾಟ್? ಜನವರಿ 1st ಅಂತ ಅರ್ಥ. ಈಗ ಇಲ್ಲಿ ನಮಗೆ ಸಂಡೇ ಆಗಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ನಮಗೆ ಸಂಡೇ ಆಗಿದೆ ಅಂತ ಅನ್ಕೊಳ್ಳಿ, ಸಂಡೇ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಲಾಸ್ಟ್ ಡೇ ವರೆಗೂ ಡಿಫ್ರೆನ್ಸ್ ಎಷ್ಟೈತಿ? ಲಾಸ್ಟ್ ಡೇ ವರೆಗೂ ಡಿಫ್ರೆನ್ಸ್ ನಿಮಗೆ 364 ಐತಿ. 7 ಡಿವೈಡ್ ಮಾಡ್ತೀರಿ, 7 5 7 2 0 odd ಡೇಸ್ ಉಳಿತೈತಿ. 0 odd ಡೇಸ್ ಉಳಿದ್ರೆ ಸಂಡೇ ಇರೋದು ಡಿಸೆಂಬರ್ 31ನೇ ತಾರೀಕು ಏನಾಗತ್ತಂತ ಅರ್ಥ? ಸಂಡೇನೆ ಆಗತ್ತಂತ ಅರ್ಥ. ಅಲ್ಲಿ ಬರಿಬೇಕಾದಾಗ ನಾನು ಮಿಸ್ಟೇಕ್ ಮಾಡಿ ಹೇಳಿದ್ದೀನಿ, ಸಾರಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅದು ಒಂದು ಸಮ್ ಟೈಮ್ ಆಗಿರುತ್ತೆ. ಅದನ್ನ ಬಿಟ್ಟು ಇದನ್ನ ಕರೆಕ್ಟ್ ಅಂತ ತಿಳ್ಕೊಳ್ಳಿ. ಇನ್ನು ಪಾಯಿಂಟ್ನ ಬರಿಬೇಕಾದ್ರೆ ಮಿಸ್ಟೇಕ್ ಮಾಡಿದ್ದೀನಿ ನಾನು ಅಲ್ಲಿ ಅಷ್ಟೇ. ಇಲ್ಲಿ ಕೇಳಿ, ನೆಕ್ಸ್ಟ್ ಪಾಯಿಂಟ್. ಇವಾಗ ಇಲ್ಲಿ ಜನವರಿ 1ನೇ ಒಂದು. ಓಕೆ, ಜನವರಿ 1 ಆ್ಯಂಡ್ ಡಿಸೆಂಬರ್ 31. ಡಿಸೆಂಬರ್ 31 ಅಂದ್ರೆ ಇದು 366th ಡೇ ಆಗಿರ್ತೈತಿ. 366th ಡೇ. ಓಕೆ, 366th ಡೇ ಆಗಿರ್ತೈತಿ. ಇಲ್ಲಿ ಜನವರಿ 1ನೇ ತಾರೀಕು ನಿನಗೆ ಇವಾಗ ಸಂಡೇ ಆಗಿದ್ದೆ. ಓಕೆ, ಜನವರಿ 1ನೇ ತಾರೀಕು ನಿನಗೆ ಇವಾಗ ಸಂಡೇ ಆಗಿದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡೇಸ್ ಡಿಫ್ರೆನ್ಸ್ ಇದಾವ? 365 ಡೇಸ್ ಡಿಫ್ರೆನ್ಸ್ ಇದಾವೆ. ಆದ್ರೆ 7 ಡಿವೈಡ್ ಮಾಡ್ತಿ, 7 1 7 5 7 2 1 odd ಡೇಸ್ ಉಳಿದೈತಿ. ಈ 1 odd ಡೇಸ್ನ ಸಂಡೇಗೆ ಆ್ಯಡ್ ಮಾಡಿದ್ರೆ ನಿಮ್ಗೆ ಯಾವಾಗ ಬರ್ತಂತ ಅರ್ಥ? ಮಂಡೇ ಬರ್ತಂತ ಅರ್ಥ. ಲೀಪ್ ಇಯರ್ ಅಲ್ಲಿ ಮೊದಲನೇ ದಿನ ಮತ್ತು ಕೊನೆಯ ದಿನದ ಹಿಂದಿನ ದಿನ ಸೇಮ್ ಆಗಿರ್ತೈತಿ. ನಾರ್ಮಲ್ ಇಯರ್ ಅಲ್ಲಿ ಮೊದಲನೇ ದಿನ ಮತ್ತು ಕೊನೆಯ ದಿನ ಸೇಮ್ ಆಗಿರ್ತೈತಿ. ಅಧಿಕ ವರ್ಷದಲ್ಲಿ ಮೊದಲನೇ ದಿನ ಮತ್ತು ಕೊನೆಯ ದಿನಕ್ಕೆ 1 ದಿನ ಜಾಸ್ತಿ ಆಗಿರ್ತೈತಿ.
ಸಾಮಾನ್ಯ ವರ್ಷದಲ್ಲಿ ಮೊದಲನೇ ದಿನ ಮತ್ತು ಕೊನೆಯ ದಿನ ಒಂದೇ ಆಗಿರ್ತೈತಿ. ಈ ಪಾಯಿಂಟಿನ ಒತ್ತಿ ಒತ್ತಿ ಹೇಳಕತ್ತೀನಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ಓಕೆ, ಎಸ್. ಸಾಮಾನ್ಯ ವರ್ಷದಲ್ಲಿ ನಿಮ್ಗೆ ಏನಾಗಿರ್ತಂತ ಅರ್ಥ, ಮೊದಲನೇ ದಿನ ಆ್ಯಂಡ್ ಕೊನೆಯ ದಿನ ಏನಾಗಿರ್ತೈತಿ, ಸೇಮ್ ಆಗಿರ್ತೈತಿ. ನೆಕ್ಸ್ಟ್, ಇದರಲ್ಲಿ ಮೊದಲನೇ ದಿನ ಈಸ್ ಈಕ್ವಲ್ ಟು ಕೊನೆಯ ದಿನ ಇರುತ್ತಲ್ಲ, ಕೊನೆಯ ದಿನದ -1 ದಿನ ಇರುತ್ತಲ್ಲ, ಅದಕ್ಕೇನಾಗಿರ್ತೈತಿ, ಈ ಮೊದಲನೇ ದಿನ ಈಕ್ವಲ್ ಆಗಿರ್ತೈತಿ. ಈ ಪಾಯಿಂಟ್ನ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಹಾಗಾದ್ರೆ ನಾನು ಇಲ್ಲಿ ಬರ್ದಿದ್ನಲ್ಲ, ಇಲ್ಲಿ ಹೇಳ್ತಿರೋದು, ಇಲ್ಲಿ ನಾನು 30th ಹಾಕಿದ್ದೆ, 30th ಅಲ್ಲ, ದಟ್ ಇಸ್ ವಾಟ್ 31st ಡೇ ಏನಾಗಿರ್ತೈತಿ, ಸೇಮ್ ಆಗಿರ್ತೈತಿ ಅಂತ ಅರ್ಥ. ಕ್ಲಿಯರ್ ಆಯ್ತು? ಅದನ್ನ ಒತ್ತಿ ಹೇಳಿದೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಓಕೆ, ಹಾಗಾದ್ರೆ ನಾಟ್ ಅ ಲೀಪ್ ಇಯರ್ ಅಂದ್ರೆ ನಾರ್ಮಲ್ ಇಯರ್ ಅಂತ ಅರ್ಥ. ನಾರ್ಮಲ್ ಇಯರ್ ಅಲ್ಲಿ ಫಸ್ಟ್ ಡೇ ಅಂಡ್ ಲಾಸ್ಟ್ ಡೇ ಏನಾಗಿರ್ತಂತ ಅರ್ಥ, ಸೇಮ್ ಆಗಿರ್ತಂತ ಅರ್ಥ. ಲೀಪ್ ಇಯರ್ ಕೇಳಿದ್ರೆ ಫಸ್ಟ್ ಡೇ ಅಂಡ್ ಲಾಸ್ಟ್ ಡೇ ಒಂದು ದಿನ ಜಾಸ್ತಿ ಆಗಿರ್ತಂತ ಅರ್ಥ. ಓಕೆ, ಒತ್ತಿ ಹೇಳ್ತಾ ಇದ್ದೀನಿ, ಮತ್ತೆ ಹೇಳಿದೀನಿ, ಮತ್ತೆ ಕೇಳಿದೀನಿ, ಮತ್ತೆ ತಿಳ್ಕೊಳ್ಳಿ. ಸಾಮಾನ್ಯ ವರ್ಷ ನಾರ್ಮಲ್ ಇಯರ್ ಅಲ್ಲಿ ಫಸ್ಟ್ ಡೇ ಅಂಡ್ ಲಾಸ್ಟ್ ಡೇ ಸೇಮ್ ಆಗಿರ್ತದೆ. ಲೀಪ್ ಇಯರ್ ಅಧಿಕ ವರ್ಷದಲ್ಲಿ ಫಸ್ಟ್ ಡೇ ಅಂಡ್ ಕೊನೆಯ ದಿನ ಒಂದು ದಿನ ಎಕ್ಸ್ಟ್ರಾ ಆಗಿರ್ತೈತಿ. ಒಂದು ದಿನದ ಹಿಂದಿನ ದಿನ ಮೊದಲನೇ ದಿನಕ್ಕೆ ಅಧಿಕ ವರ್ಷದಲ್ಲಿ ಒಂದೇ ದಿನ ಆಗಿರ್ತದೆ. ಓಕೆ, ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಫುಲ್ ಕ್ಲಿಯರ್? ಡೌಟ್ ಎಲ್ಲ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಓಕೆ, ನಾನು ಹೇಳಿದ್ದೀನಿ, ಮಿಸ್ಟೇಕ್ ಆಗಿರೋದು ಕ್ಲಿಯರ್ ಆಗಿ ಹೇಳಿದ್ದೀನಿ. ನೆಕ್ಸ್ಟ್ ಕ್ವಶನ್, ಡೂ ದಿಸ್ ಕ್ವಶನ್. Which of the following cannot be the last days of the century year? Okay, ಲಾಸ್ಟ್ ಡೇ ಆಫ್ ದಿ ಸೆಂಚುರಿ ಇಯರ್ ಯಾವುದಾಗಿರಲ್ಲ. ಈ ಒಂದು ಕ್ವಶನ್ ಅನ್ನ ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ. ಓಕೆ, ನೋಡಿ, ನಾನು ನಿಮಗೆ ಎಲ್ಲಾ ತರ ಕ್ವಶನ್ಸ್ ಹಾಕಿದ್ದೀನಿ, ಮತ್ತೆ ಇನ್ನೊಂದು ದಿನ ತಗೊಂಡ್ಬರ್ತೀನಿ. ಇನ್ನೊಂದು ದಿನ ತಗೊಂಡ್ಬಂದು ಎಲ್ಲಾ ಕ್ವಶನ್ ಕೂಡ ನಾನು ಕಮೆಂಟ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಓಕೆ, ನೀವು ಈ ಕ್ವಶನ್ಗೆ ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಕೂಡ ನಾನು ಇದರ ಮುಂದಿನ ಇರುವಂತ ಕ್ವಶನ್ಸ್ ಗಳನ್ನ ತಗೊಂಡ್ಬಂದು ಸಾಲ್ವ್ ಮಾಡ್ತೀನಿ. ಕ್ಲಿಯರ್? ಅರ್ಥ ಆಯ್ತು? ಎಸ್, ನನ್ನ ಕ್ಲಾಸ್ ಇಷ್ಟ ಆಗಿದ್ರೆ ತಮ್ಮ ಸಿಂಬಲ್ ಕೊಡಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನಿಮ್ಮ ಫ್ರೆಂಡ್ಸನ್ನ ಕೂಡ ಈ ಕ್ಲಾಸ್ಗೆ ಕರ್ಕೊಂಬನ್ನಿ. ಕ್ಲಾಸ್ ಇಷ್ಟ ಆದ್ರೆ ಎಸ್ ಅಂತ ಕೊಟ್ಟು ತಮ್ಮ ಸಿಂಬಲ್ ಕೊಟ್ಟು ನೀವು ತುಂಬ ಸಿಂಬಲ್ ಕೊಟ್ಟು ನೆಕ್ಸ್ಟ್ ಕ್ಲಾಸ್ಗೆ ಅಟೆಂಡ್ ಆಗಿ. ಓಕೆ, ಅಗೇನ್ 5 to 6 ಕ್ಲಾಸ್ ಇರುತ್ತೆ ನಮ್ಮಲ್ಲಿ. ಅಗೇನ್ 6 to 7 ಇರುತ್ತೆ. ನನ್ನ ಕ್ಲಾಸ್ ಎವ್ರಿ ಡೇ 3 to 4 PM ಇರುತ್ತೆ. ಓಕೆ, ನನ್ನ ಕ್ಲಾಸ್ ಎವ್ರಿ ಡೇ ಕೂಡ ಎಷ್ಟು ಗಂಟೆಗೆ ಇರ್ತೈತಿ? 3 PM to 4 PM ಮೈ ಡೈಲಿ ಕ್ಲಾಸ್. ಓಕೆ, ಇದು ಮೋರ್ ದೆನ್ 1 hour ಆಗ್ಬೋದು, ಮೋರ್ ದೆನ್ 1.5 hour ಆಗ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೈ, ಸಿ ಯು, ಟೇಕ್ ಕೇರ್.